ದೀಪಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಶ್ವಿನಿ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹುಟ್ಟೂರು ಯಾವುದು ಅಶ್ವಿನಿ ಅವರೇ? ಮೈಸೂರು ಸರ್. ಏನು ವಿದ್ಯಾಭ್ಯಾಸ ತಮ್ಮದು? SSLC. ಮುಂದೆ ಯಾಕೆ ಓದಲಿಲ್ಲ ಸರ್? ಹಳ್ಳಿಯಲ್ಲಿ ಬೇಡ ಅಂತ ಅವಾಗ ಬಿಡಿಸ್ಬಿಟ್ರು. ಇವಾಗ ಓದಬೇಕಿತ್ತು ಅಂತ ಅನಿಸ್ತಾ ಇದೆ. ಅಲ್ಲಮ್ಮ, ನೀವಿದ್ದಿದ್ದು ಮೈಸೂರಲ್ಲಿ ಅಂದರೆ ತಾತನ ಮನೆಯಲ್ಲೇ ಬೆಳೆದಿದ್ದು ಸರ್, ಅಲ್ಲೇ ವಿದ್ಯಾಭ್ಯಾಸ ಮಾಡೋದು. ಮೈಸೂರನ್ನೇ ಹಳ್ಳಿ ಅಂದ್ಬಿಟ್ರಲ್ಲ ಅಂತ ಗಾಬರಿ ಆಗ್ಬಿಟ್ಟಿತ್ತು ನನಗೆ. ನೀವು ಬೆಳೆದಿದ್ದು ತಾತನ ಮನೆಯಲ್ಲಿ ಸರ್. ತಾತನ ಮನೆಯಲ್ಲಿತ್ತು? ದೂರ ಗ್ರಾಮದಲ್ಲಿತ್ತು ಸರ್. ಹೌದೇ? ಹಾಗಾಗಿ ಸಾಕು ಅಂದ್ಬಿಟ್ರ ತಾತ ಬೇಡ ಅಂತ ಬಿಡಿಸ್ಬಿಟ್ರು ಸರ್. ಈಗ ಯಾಕೆ ಓದಬೇಕಿತ್ತು ಅನ್ನಿಸ್ತಾ ಇದೆ ಸರ್? ಎಲ್ಲಾರನ್ನೂ ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಓದಬೇಕು ಅನಿಸ್ತಾ ಇದೆ ಈಗ. ಈಗ ಓದಿ ಅಂದರೆ ಏನು ಓದ್ತೀರಿ ಅಶ್ವಿನಿ ಅವರೇ? ಇಲ್ಲ ಸರ್, ಈಗ ಅದಕ್ಕೆ ಬೇಡ ಅಂತ ಏನಾದ್ರು ಉದ್ಯೋಗ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಸರ್. ಮನೇಲೇ ಕೂತು ಉದ್ಯೋಗ ಮಾಡಬೇಕು ಅಂತ. ಅಂದರೆ ನೀವು ಚೆನ್ನಾಗಿ ಓದಬೇಕು ಅನ್ಕೊಂಡಿದ್ದು ಈ ಥರದ್ದೇನಾದ್ರು ಮಾಡಬೇಕು ಅಂತ ಅಲ್ವೇ? ಹೌದು. ಈಗ ಹಂಗೆ ಮಾಡ್ತಾ ಇದ್ದೀರಲ್ಲ? ಹೌದು ಸರ್. ಓಕೆ. ಈಗ ನಿಮ್ಮ ಯಜಮಾನರು ಏನು ವೃತ್ತಿ ಮಾಡ್ತಾರೆ ಸರ್? ಅವ್ರು ಬಿಸ್ನೆಸ್ ಮಾಡ್ತಾರೆ. ಅವರು ರೈತರು ಸರ್. ವ್ಯವಸಾಯ ಮಾಡ್ತೀವಿ. ಆಲ್ ಇನ್ ಒನ್ ಎಲ್ಲ ಮಾಡ್ತಾರೆ ಸರ್. ಓಹೋ, ಮಾಡ್ದಲೇ ಇರೋದೇ ಇಲ್ಲ ಅಂತ. ಎಷ್ಟು ಜಮೀನಿದೆ? 10 ಎಕರೆ ಇದೆ ಸರ್. ಅಷ್ಟೇ? ಅಷ್ಟೇ ಸರ್. ಏನು ಬೆಳೆ ಬೆಳೀತಾರೆ? ಕಬ್ಬು ಬೆಳಿತೀವಿ ಸರ್. ಆಮೇಲೆ ಅದೊಂದೇ ಸರ್ ನಾವು ಮೂಲತಃ ಬೆಳೆದಿರೋದು. ಅದರಲ್ಲಿ ನಮ್ಗೆ ಲಾಭದಾಯಕವಾಗಿ ಸಿಕ್ಕಿದೆ ಸರ್. ಕಬ್ಬು ಒಂದೇ? ಹೌದು ಸರ್. ಯಾವತ್ತು ಕಬ್ಬಿನ ಜೊತೆ ಅಥವಾ ಯಾವುದು ಭತ್ತ ಬೆಳಿತೀವಿ ಸರ್ ಮನೆಗೆ. ಮತ್ತೆ ಹಂಗೆ ಹೇಳಿ, ಭತ್ತ ಬೆಳಿತೀರಿ. ಆಮೇಲೆ ಹಣ್ಣಿನ ಗಿಡ ಏನಾದ್ರು? ಮಾವಿನ ಗಿಡ ಇದೆ ಸರ್. ಮಾವಿನ ತೋಟ ಇದೆ. ಮಾವಿನ ತೋಟ ಬೇರೆ ಇದೆ? ಬೇರೆ ಇದೆ ಸರ್. ಪ್ರತ್ಯೇಕವಾಗಿ ಕೇಳಬೇಕು. 10 ಎಕರೆ ಕಬ್ಬು, ಒಂದು 5 ಎಕರೆ ಭತ್ತ ಬೆಳಿತೀರಾ? ಇಲ್ಲ, 1 ಎಕರೆ ಭತ್ತ ಬೆಳಿತೀವಿ ಸರ್. ಮಾವೆಷ್ಟಿದೆ? 1 ಎಕರೆ ಇದೆ ಸರ್. ನೋಡಿದ್ರಾ? 10, 1, 12 ಎಕರೆ ಆಯ್ತು. ಮತ್ತೆ ಇನ್ನೊಂದು 2-3 ಎಕರೆ ಅಂದರೆ ಸರ್ ಬೇರೆ ಜಮೀನೆಲ್ಲ ಮಾಡ್ಕೊಂಡು ಮಾಡೋದ್ರಿಂದ ಒಂದಷ್ಟು ಆಗುತ್ತೆ ಸರ್. ನೀವು ಜಮೀನಲ್ಲಿ ವಾಸ ಇದ್ದೀರಾ ಅಥವಾ? ಇಲ್ಲ ಸರ್, ಊರಲ್ಲೇ ವಾಸ ಇದ್ದೀವಿ. ಊರಲ್ಲಿ ವಾಸ ಇದ್ದೀರಿ. ಹೇಳಿ ಅಮ್ಮ, ಏನು ಮಾಡ್ತಾ ಇದ್ದೀರಿ ನೀವು? ಸರ್ ಈಗ ಹಿಂಗೆ ಮನೇಲಿ ಸುಮ್ಮನೆ ಕೂತಿದ್ವಿ, ಬೇಜಾರಾಗ್ತಾ ಇತ್ತು. ಅವಾಗ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಆಗ ಯಾರೋ ಉದ್ದಿನ ಹಪ್ಪಳ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆವಾಗ ಸ್ಮಾಲ್ ಸ್ಕೇಲಲ್ಲಿ ಒಂದು 5 kg 6 kg ಹಾಕೊಂಡು ಮಾಡಿದ್ವಿ ಸರ್. ಒಂದು 4 ತಿಂಗಳು ಮಾಡಿದ್ವಿ. ನಮಗೆ ಅದು ಲಾಭದಾಯಕವಾಗಿ ಆಯಿತು. ಆಮೇಲೆ ಒಂದು 6 ತಿಂಗಳಾಯಿತು, ತುಂಬ ಹೋಗ್ತಾವಾಗ ಶುರುವಾಗ್ತು. ಹಾಗೆ ಮಾಡ್ಕೊಂಡು ಹೋದ್ವಿ. ಆವಾಗ ರೇಡಿಯೋದಲ್ಲಿ ಒಂದು ಕೇಳಿದ್ವಿ. ಆವಾಗ ಒಂದು ನಂಬರ್ ಸಿಕ್ತು ಸರ್, ಚಂದ್ರಕಲಾ ಅಂತ. ಅವ್ರು ಕಾಲ್ ಮಾಡಿದ ತಕ್ಷಣ ಅವರು ದೀಪಕ್ ಸರ್ ಅನ್ನೋರಿಗೆ ಸುತ್ತೂರಿಗೆ ಒಂದು ನಂಬರ್ ಕೊಟ್ಟರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಒಂದು 3 days ಆದಮೇಲೆ ಬಂದು ವಿಸಿಟಿಂಗ್ ಮಾಡ್ತೀವಿ ಅಂತ ಅಂದರು. ಬಂದು ವಿಸಿಟಿಂಗ್ ಮಾಡಿದ್ರು ಸರ್. ಆವಾಗ ಅವರು ತುಂಬ ನಮಗೆ ನೋಡ್ಕೊಂಡೋಗಿ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಮ್ಮಿಂದ ಆಗಂತ ಹೆಲ್ಪ್ ಎಲ್ಲ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಅವ್ರಿಗೆ ಉದ್ದಿನ ಹಪ್ಪಳ ಕೊಟ್ಟರು? ಕೊಟ್ವಿ ಸರ್, ಟೇಸ್ಟೇ ಕೊಟ್ವಿ. ಎಣ್ಣೆಗೆಲ್ಲ ಹಾಕಿ ಟೇಸ್ಟ್ ಎಲ್ಲ ಕೊಟ್ವಿ. ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡಕ್ಕೆ ಅಂತ ಚೆನ್ನಾಗಿ ಮಾಡಿದ್ರು? ಇಲ್ಲ ಸರ್, ತುಂಬ ಚೆನ್ನಾಗೇ ಮಾಡ್ತೀವಿ ಸರ್. ಪ್ಯೂರ್ ಆಗಿ ಏನು ಮಿಕ್ಸ್ ಮಾಡಲ್ಲ. ತುಂಬ ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ರೇಡಿಯೋ ಅಂದರೆ ಯಾವ್ದು? ಮೈಸೂರು ಆಕಾಶವಾಣಿ? ಮೈಸೂರು ಆಕಾಶವಾಣಿಯಲ್ಲಿ ಕೇಳಿದ್ವಿ ಸರ್. ಪರವಾಗಿಲ್ಲ. ಅಲ್ಲಿ ಯಾರು ನಿಮಗೆ ಉದ್ದಿನ ಹಪ್ಪಳದ ಬಗ್ಗೆ ಹೇಳ್ತಾ? ಇಲ್ಲ ಸರ್, ಮಂಡ್ಯದವ್ರ ಮ್ಯಾಮು ಹಿಂಗೆ ಹೇಳ್ತಾ ಇದ್ರು. ಅವಾಗ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬರ್ಕೊಂಡ್ವಿ. ಅವರು ಕಾಲ್ ಮಾಡಿದ್ಲೆ ಇವ್ರು ಹೇಳಿದ್ರು ಸರ್, ದೀಪಕ್ ಸರ್ನ. ಓಹೋ, ಆಯಿತು. ಈಗ ಉದ್ದಿನ ಹಪ್ಪಳನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ದೀಪಕ್ ಸರ್ ಸುತ್ತೂರಲ್ಲಿ ಸ್ಟಾಲ್ ಕೊಡಿಸ್ತೀವಿ ಮ್ಯಾಮ್, ಮಾಡ್ತೀರಾ ಅಂತ ಕೇಳಿದ್ರು. ಸರ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಸರ್, ಜಾಸ್ತಿ ಆಗಲ್ಲ ಅಂತ ಹೇಳಿದ್ವಿ. ಸರಿ. ಅವಾಗ ಆಯಿತು ಮಾಡಿ ಮೇಡಮ್, ಎಷ್ಟಾಗುತ್ತೆ ಅಷ್ಟೇ ಹಾಕಿ ಮ್ಯಾಮ್ ಅಂತಂದರು. ಹಾಕಿದ್ವಿ. ಕಷ್ಟ ಆಯಿತು ಸರ್ ಫಸ್ಟು. ಚೆನ್ನಾಗಿ ಹೋಗ್ತು ಸರ್. ಮಾತ್ರ ಚೆನ್ನಾಗಿ ಲಾಭ. ಏನು ಹೆಸರು ಇಟ್ಕೊಂಡಿದ್ದೀರಿ? ವರಶ್ರೀ ಫುಡ್ ಎಂಟರ್ಪ್ರೈಸಸ್ ಅಂತ ಸರ್. ಮಾಡೋದು ಉದ್ದಿನ ಹಪ್ಪಳ ಮಾತ್ರ? ಇಲ್ಲ, ಇವಾಗ ಎಲ್ಲ ಮಾಡ್ತಾ ಇದೀವಿ ಸರ್. ಏನು ಮಾಡ್ತಿದ್ದೀರಿ? ಜೋಳದ ರೊಟ್ಟಿ, ಚಟ್ನಿ ಪುಡಿಗಳು, ಅಕ್ಕಿ ಹಪ್ಪಳ, ಸಂಡಿಗೆ ಎಲ್ಲ ಮಾಡ್ತಾ ಇದೀವಿ. ಪರವಾಗಿಲ್ಲ. ಅದೇನು ಜೋಳ ಕೊಂಟೋದ್ರಿ? ಅದು ಸರ್ ಎಲ್ಲ ಅಂದರೆ ಚಿತ್ರದುರ್ಗ, ಹೊಸದುರ್ಗ ಅಂತ ಎಲ್ಲ ಹೋಗ್ತಾ ಇದ್ರು ಸರ್. ಹಂಗಾಗಿ ನಾವೇ ಮಾಡೋಣ, ಯಾಕೆ ಮೈಸೂರಲ್ಲಿ ಜಾಸ್ತಿ ಇಲ್ವಲ್ಲ ಅಂದ್ಬಿಟ್ಟು ಶುರು ಮಾಡಿದ್ವಿ ಸರ್. ಇಲ್ಲಿ ಏನು ಸಿಗಲ್ಲ ಅದನ್ನ ಮಾಡುವ ಅಂತ ಮಾಡಿದ್ವಿ ಸರ್. ರಾಗಿ ರೊಟ್ಟಿ ಮಾಡಿದ್ರೆ ಮನೇಲೆ ತಿಂತೀವಿ ಅಂತಾರೆ. ಸುತ್ತೂರಲ್ಲಿ ಚೆನ್ನಾಗಿ ಹೋಯ್ತು ಸರ್ ಜೋಳದ ರೊಟ್ಟಿ. ಹೌದಾ? ಓಹೋ, ಚೆನ್ನಾಗಿ ಬಿಸ್ನೆಸ್ ಮಾಡಿದೆ ಅಂದ್ರಿ. ಎಷ್ಟು ಬಿಸ್ನೆಸ್ ಮಾಡಿದ್ರಿ? ಒಂದು 50-60 ಸಾವಿರ ಮಾಡಿದ್ವಿ ಸರ್. ಎಷ್ಟು ದಿವಸದಲ್ಲಿ? 5 ದಿನದಲ್ಲಿ. ಹೌದಾ? ಸ್ಮಾಲ್ ಸ್ಕೇಲಲ್ಲಿ ಹಾಕಿದ್ವಿ ಸರ್, ಗೊತ್ತಾಗ್ಲಿಲ್ಲ ನಮಗೆ. ಇವಾಗ ನೆಕ್ಸ್ಟ್ ಇಯರ್ಗೆ ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವಿ ಸರ್. ಓಹೋ, ಚೆನ್ನಾಗಿ ಆದಾಯ ಬಂತು ಅಂದ್ರೆ ಎಷ್ಟು ಬಂತು? ಒಂದು 25,000-30,000 ಬಂತು ಸರ್. ಪರವಾಗಿಲ್ಲ. ಸಾಕಾ?
ಸಾಕು ಸರ್, ತೃಪ್ತಿದಾಯಕವಾಗಿದ್ದೀವಿ, ಸಾಕು ಸರ್. ಹೌದಾ? ನೀವು ಒಬ್ಬರೇ ಮಾರಿದ್ರು, ನಿಮ್ಮ ಯಜಮಾನರು ಇದ್ರ ಜೊತೆ? ನಮ್ಮ ಯಜಮಾನರು, ನಮ್ಮ ತಾಯಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವರೇ ಇದ್ರು 5 ದಿನ, ಅವರೇ ಮಾಡಿಕೊಟ್ರು ಸರ್. ಹೌದಾ? ಅಂದರೆ ಒಂದು ಸರಿ ಮಾಡ್ಬಿಟ್ಟು ತಗೊಂಡೋಗಿ ಇಟ್ಕೊಂಡು ಮಾರು ಬಂದ್ಬಿಟ್ರೆ ಅಥವಾ ದಿನ ತಗೊಂಡೋಗಿ? ಸರ್ ದಿನ ತಗೊಂಡು ಹೋಗ್ತಾ ಇದ್ವಿ ಸರ್. ಫಸ್ಟ್ ಸಲ ಗೊತ್ತಾಗ್ಲಿಲ್ಲ ನಮಗೆ, ದಿನ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾ ಇದ್ವಿ. ಪರವಾಗಿಲ್ಲ ಬಿಡಿ ಅಮ್ಮ, ಒಳ್ಳೆ ಸಾಧನೆ ಅಶ್ವಿನಿ ಅವ್ರದ್ದು. ಹೇಳಿ ದೀಪಕ್ ಸರ್, ಏನಿದು ಉದ್ಯಮಶೀಲತೆ ಅಂದರೆ? ನೀವು ಏನು ಅವ್ರಿಗೆ ಸಹಾಯ ಮಾಡಿದ್ರಿ, ಏನು ಸಲಹೆ ಕೊಟ್ರಿ? ಸರ್, ಉದ್ಯಮಶೀಲತೆ ಅನ್ನೋದಕ್ಕಿಂತ ಮುಂಚೆ ಮೊದಲಿಗೆ ಬರೋದು ಉದ್ಯಮಿ. ಸರ್, ಉದ್ಯಮಿ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ರೈತ ಅಥವಾ ಒಬ್ಬ ಮಹಿಳೆ ಆಗಿರ್ಬೋದು. ಸೊ ನಾವು ಅವ್ರಿಗೆ ಏನು ಹೆಲ್ಪ್ ಮಾಡಿದ್ವಿ ಅಂತಂದರೆ, ಅವ್ರು ಹೇಳ್ದಂಗೆ ನಮಗೆ ಅವರು ಸ್ಟಾರ್ಟಿಂಗ್ ಕೇಳಿದ್ರು, ಸರ್ ನಾವು ಈ ಥರ ಮನೆಯಲ್ಲಿ ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾಯಿದ್ದೀವಿ, ಅದಕ್ಕೆ ನಾವು ಒಂದು ಒಳ್ಳೆಯ ಎಕ್ಸ್ಪೋಸ್ ಆಗಬೇಕು, ಭಾಳ ಜನಕ್ಕೆ ನಾವು ತಲುಪಿಸ್ಬೇಕು, ನಮ್ಮ ಉದ್ದಿನ ಹಪ್ಪಳನ ಒಳ್ಳೆ ಟೇಸ್ಟು ಕ್ವಾಲಿಟಿ ಎಲ್ಲ ಮಾಡ್ತಾಯಿದ್ದೀವಿ ಅಂತ ನಮಗೆ ಅಪ್ರೋಚ್ ಆದರು. ಸೊ ಅವ್ರಿಗೆ ನಾವೇನು ಮಾಡಿದ್ವಿ ಅಂತಂದರೆ, ಇಲ್ಲ ಮೇಡಮ್, ನಾವು ನಿಮ್ಮ ಮನೆಗೆ ವಿಸಿಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಒಂದು ಸಲ ನೋಡಿ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರ ಮನೆಗೆ ವಿಸಿಟ್ ಮಾಡಿದ್ವಿ. ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಅವ್ರು ಲೋಕಲ್ ಸುತ್ತಮುತ್ತ ಮನೆಯಲ್ಲಿ ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಅಷ್ಟೇ ಕೊಡ್ತಾಯಿದ್ರು. ಬಟ್ ನಾವೇನು ಅಪ್ರೋಚ್ ಮಾಡಿದ್ವಿ ಅಂತಂದರೆ, ಉದ್ಯಮಿಗಳಾಗಬೇಕಂತ ಒಂದು ಹೆಲ್ಪ್ ಮಾಡಬೇಕಂತ ಅವರಿಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಅವಾಗೇನಾಯಿತು, ಆ ಮೂಮೆಂಟಲ್ಲಿ ನಮ್ಮ ಸುತ್ತೂರು ಜಾತ್ರೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಕೃಷಿ ಮೇಳ ಆಯೋಜನೆ ಮಾಡಿದ್ವಿ. ಸೊ ಅಲ್ಲಿ ಏನು ಮಾಡಿದ್ವಿ ಅಂದರೆ, ಅವರಿಗೆ ನಾವು ಗೈಡ್ ಮಾಡಿದ್ವಿ. ಅಂದರೆ ಉದ್ಯಮಿ ಯಾವ ಥರ ಆಗಬೇಕಂದ್ರೆ, ಒಂದು ಉದ್ಯಮಿ ಅಂದರೆ ಒಬ್ಬ ಮಹಿಳೆ ಒಂದು ಸಣ್ಣ ಪ್ರಮಾಣದಿಂದ ಒಂದು ದೊಡ್ಡ ಪ್ರಮಾಣಕ್ಕೆ ಒಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ವಾಣಿಜ್ಯ ರೀತಿಯಲ್ಲಿ ಮಾರ್ಕೆಟ್ ಮಾಡೋದಕ್ಕೆ ಒಂದು ಉದ್ಯಮಶೀಲತೆ ಅಂತ ನಾವು ಕರಿತೀವಿ. ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಅವರಿಗೆ ಒಂದು ಸಹಾಯ ಮಾಡಿದ್ವಿ. ಸೊ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಮಾಡಿಕೊಂಡ್ರು, ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಬೆಳವಣಿಗೆ ಮಾಡಿಕೊಂಡ್ರು. ಸೊ ಇವಾಗ ನಾವು ನಿಜವಾಗ್ಲೂ ಹೇಳ್ಬೇಕಂತಂದರೆ, ಅವರಿಗೆ ನಮ್ಮ JSS ಸಂಸ್ಥೆಗಳಿಂದ ಎಲ್ಲ ಆರ್ಡರ್ಗಳು ಬರ್ತಾ ಇದ್ದಾವೆ. ಅಂದರೆ ಉದ್ದಿನ ಹಪ್ಪಳ ಮೇಡಮ್ ನಮ್ಗೆ ಕೊಡಿ, ನಿಮ್ಮದು ಉದ್ದಿನ ಹಪ್ಪಳ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ನೀವು ತಿಂದ್ರಂತಲ್ಲ, ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ಹೌದಾ? ನಾನು ಮಾರ್ಕೆಟಲ್ಲಿ ಟೇಸ್ಟ್ ಮಾಡಿದ್ದೀನಿ, ಆಮೇಲೆ ಇವರು ಸ್ವಂತ ಕೈಯಿಂದ ಮಾಡ್ತಾರಲ್ಲ ಅದನ್ನು ಟೇಸ್ಟ್ ಮಾಡಿದೆ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ಓಕೆ ದೀಪಕ್ ಅವರೇ, ಈಗ ಅವರು ಬೇರೆ ಬೇರೆ ಉತ್ಪನ್ನಗಳನ್ನೆಲ್ಲ ಏನು ಮಾಡ್ತಾರಲ್ಲ, ಹಾಂ ಸರ್, ಅದಕ್ಕೆ ನೀವೇನಾದರೂ ನಿಮ್ಮ ಗೃಹ ವಿಜ್ಞಾನ ವಿಭಾಗದಿಂದ ತರಬೇತಿಯನ್ನೇನಾದ್ರು ಕೊಟ್ಟಿದ್ದೀರಾ? ಆ ಪ್ರೋಸೆಸ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀರಾ? ಇಷ್ಟಕ್ಕಿಷ್ಟು ಹಾಕ್ಕೊಳ್ಳಿ, ಇಷ್ಟೇ ಸೇರಿಸಿ ಅಂತ ಈ ಥರ ಏನಾದರೂ ತಾವು ಮಾಹಿತಿ ಕೊಟ್ಟಿದ್ದೀರಾ ಅವ್ರಿಗೆ? ಈಗ ಸದ್ಯ ಅಂತೂ ನಾವೇನು ಮಾಹಿತಿ ಕೊಟ್ಟಿಲ್ಲ ಸರ್. ಈ ಮುಖ್ಯವಾಗಿ ಉದ್ದಿನ ಹಪ್ಪಳ ಏನು ಮಾಡ್ತಾ ಇದಾರಲ್ಲ ಅದಕ್ಕೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ಈಗ ರೊಟ್ಟಿ, ಚಟ್ನಿ ಪುಡಿ ಆ ಥರ ಎಲ್ಲ ಅವ್ರು ಓನಾಗಿ ಮಾಡ್ಕೋತಾ ಇದ್ದಾರೆ. ಇನ್ನು ಮುಂದೆ ನಾವು ಅವರಿಗೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಕೇಲ್ ಅಪ್ ಮಾಡೋದಕ್ಕೆ ಒಂದು ಸಹಾಯ ಮಾಡಬೇಕಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಷ್ಟು ಸಹಾಯ ಆಗುತ್ತೆ ಅವರಿಗೆ ಒಂದು ಸಹಾಯ ಮಾಡಬೇಕು, ಟ್ರೈನಿಂಗ್ ಕೊಡಿಸ್ಬೇಕು ಅಂತ ಒಂದು ಯೋಜನೆ ಮಾಡ್ತಾ ಇದೀವಿ ಸರ್. ಹೋಗ್ಲಿ, ಪ್ಯಾಕಿಂಗು ಮತ್ತೆ ಅದಕ್ಕೊಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದು. ಮೊದಲನೇದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಾಮಾನ್ಯವಾಗಿ ಅದೇ ಥರ ಉದ್ದಿನ ಹಪ್ಪಳ ಮಾಡಿ ಹಂಗೆ ಮಾರ್ಕೆಟ್ಗೆ ಕೊಡ್ತಾ ಇದ್ದಾರೆ ಸರ್. ಬಟ್ ಅವ್ರ ತಲೆಯಲ್ಲಿ ಬ್ರ್ಯಾಂಡಿಂಗ್ ಆಗಲಿ ಪ್ಯಾಕೇಜಿಂಗ್ ಆಗಲಿ ಈ ಥರ ಯಾವುದೇ ಒಂದು ಐಡಿಯಾ ಇರಲಿಲ್ಲ. ಬಟ್ ನಾವೇನು ಮಾಡಿದ್ದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರಿಗೆ ಒಂದು ಬ್ರ್ಯಾಂಡಿಂಗ್ ಅಂದರೆ ವರಶ್ರೀ ಅಂತ ಅವ್ರು ಹೇಳಿದರು. ಮೇಡಮ್ ಇದಕ್ಕೆ ಯಾವುದೋ ಒಂದು ಬ್ರ್ಯಾಂಡ್ ನೀವು ಮಾಡ್ಕೊಂಡಿಲ್ಲ, ಯಾಕೆ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ವಿ. ಇಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದರು. ಸೊ ನಾವೇನು ಮಾಡಿದ್ವಿ, ಅವ್ರಿಗೆ ಕೇಳಿದ್ವಿ, ನಿಮಗೆ ಏನು ಇಷ್ಟ ಹೆಸರು ಅಂತ ಕೇಳಿದ್ವಿ. ಅವರು ಸರ್ ನಮ್ಮ ವರಶ್ರೀ ಅಂತ ನಮಗೆ ನಮ್ಮ ಮನೆ ಹೆಸರು ಇಟ್ಟಿದ್ದೀವಿ ಅಂತಂದರು. ಅದಕ್ಕೆ ನಾವು ವರಶ್ರೀ ಫುಡ್ ಎಂಟರ್ಪ್ರೈಸಸ್ ಅಂತ ಇಟ್ಕೊಳ್ಳಿ ಅಂತ ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಲೇಬಲಿಂಗ್ ಮಾಡಿ ನಾವು ಒಂದು ಸಹಾಯ ಮಾಡಿದ್ವಿ ಸರ್. ಯಾಕಿಟ್ರಿ ಅಶ್ವಿನಿ ಅವರೇ ವರಶ್ರೀ ಅಂತ? ಸರ್, ವರಶ್ರೀ ಅಂದರೆ ಲಕ್ಷ್ಮಿ ಅಂತ, ಅದಕ್ಕೆ ಅದು ನಮಗೆ ಇಷ್ಟ ಆಗಿತ್ತು. ಮನೆಗೆ ಅದನ್ನು ನಾವು ಹುಡುಕಿ ತೊಗೊಂಡಿದ್ವಿ ಹೆಸರನ್ನ, ಅದಕ್ಕೆ ಅದನ್ನೇ ಹಪ್ಳಕ್ಕೆ ಕೊಡೋಣ ಅಂದ್ಬಿಟ್ಟು ಕೊಟ್ವಿ ಸರ್. ಅದೇ ನಿಮ್ಮ ಇಂಡಸ್ಟ್ರಿಗೂ ಅದನ್ನೇ ಕೊಡೋಣ ಅಂತ, ಅಂದರೆ ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಇರಲಿ ಅಂತ ಅಲ್ವೇ? ಹೌದು ಸರ್. ಅಂದರೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂತ. ಹೌದು ಸರ್. ಅಲ್ವಾ? ಹೇಳಿ ದೀಪಕ್ ಅವ್ರೆ. ಅದೇ ಸರ್, ಅವರು ವರಶ್ರೀ ಅಂತ ನಾವು ಹೆಸರಿಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ಒಂದು ಬ್ರ್ಯಾಂಡಿಂಗ್ ಲೋಗೋ ಮಾಡಿ ಉದ್ದಿನ ಹಪ್ಪಳಕ್ಕೆ ಒಂದು ಪ್ಯಾಕೇಜಿಂಗ್ ಥರ ಲೇಬಲ್ ಮಾಡಿ ಅದಕ್ಕೆ ಒಂದು FSSAI ಲೈಸೆನ್ಸ್ ಕೂಡ ಮಾಡಿಸ್ಕೊಟ್ವಿ ನಾವು. ಅದು ಒಂದು ತುಂಬ ಅವ್ರಿಗೆ ಮಾರ್ಕೆಟ್ ಮಾಡೋಕ್ಕೆ ತುಂಬ ಒಂದು ಅನುಕೂಲ ಆಯಿತು. ಓಕೆ, ಅದನ್ನು ಹೇಗೆ ಮಾಡಿಸ್ಕೋಬೇಕು, ನೀವು ಹೇಗೆ ಮಾಡ್ಕೊಂಡ್ರಿ ಹೇಳಿ ಅಶ್ವಿನಿ ಅವರೇ? FSSAI ಇದು ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು, ಅದನ್ನು ಕೇಳಿ ಅರ್ಜಿ ಹಾಕಿ FSS ನಂಬರ್ ತಗೊಂಡ್ವಿ ಸರ್. ಭಾಳ ಸುಲಭವಾಗಿ ಹೇಳ್ಬಿಟ್ರಲ್ಲಮ್ಮ. ಅರ್ಜಿ ಹೆಂಗೆ ಹಾಕಿದ್ರಿ? ಅರ್ಜಿ ಜೊತೆ ದಾಖಲಾತಿಗಳೇನು ಕೊಟ್ರಿ? ಆಹಾರ ಇಲಾಖೆಗೆ ಹೋದ್ವಿ ಸರ್. ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಕ್ಕೆ ಕೊಟ್ಟರು. ಆಗ ಆಧಾರ್ ಕಾರ್ಡು,
ಫೋಟೋ ಮತ್ತು ನಾವು ಮಾಡಿರೋ ಅಂಥ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂತ ಹೇಳಿದ್ರು. ಆ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ವಿ ಸರ್. ಅದನ್ನೆಲ್ಲ ನೋಡಿ ಓಕೆ ಅಂತೇಳಿ ಅವರು FSSA ನಂಬರ್ ಕೊಟ್ಟರು. ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರಾ? ಇಲ್ಲ ಸರ್, ಆಫೀಸಲ್ಲಿ ಅಪ್ಲೈ ಮಾಡಿ. ಆಫೀಸಲ್ಲಿ ಅಪ್ಲೈ ಮಾಡಿದ್ರಿ. ಓಕೆ. ಅದಿಲ್ದಲೆ ಯಾವುದೇ ಆಹಾರ ಉತ್ಪನ್ನಗಳನ್ನು ಮಾರೋ ಹಾಗಿಲ್ಲ. ಹೌದು ಸರ್. ಅಲ್ವಾ? ಹೌದು ಸರ್. ಅದು ಗೊತ್ತಿದೆ ಅಲ್ವೇ ತಮಗೆ? ಹೌದು ಸರ್. ಹೇಳಿ ಸರ್, ನೀವು ಇನ್ನೊಮ್ಮೆ ವಿವರವಾಗಿ ಹೇಳ್ಬಿಡಿ ಸರ್. FSSAI ಸರ್, FSSAI ಲೈಸೆನ್ಸ್ ಅಂದರೆ ಸೊ ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಕಮರ್ಷಿಯಲ್ ಆಗಿ ಜನಗಳಿಗೆ ತಲುಪಿಸ್ಬೇಕಂದ್ರೆ ಅದಕ್ಕೆ ಒಂದು ಲೈಸೆನ್ಸ್ ನಂಬರ್ ಬೇಕಾಗುತ್ತೆ. ಅದಕ್ಕೆ FSSAI ಲೈಸೆನ್ಸ್ ಅಂತಾರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಂಸ್ಥೆ ಆಗಿರೋದ್ರಿಂದ ಸೊ ನಮ್ಮ ಆಹಾರ ನಾವು ಥ್ರೂಔಟ್ ಇಂಡಿಯಾ ಎಲ್ಲಾದರೂ ನಾವು ಸೇಲ್ ಮಾಡ್ಬೋದು. ಸೊ ಇದು ಮುಖ್ಯವಾಗಿ ಇದನ್ನು ನಾವು ಯಾವುದೇ ಒಂದು ಆಹಾರ ನಾವು ಉತ್ಪಾದನೆ ಮಾಡ್ತೀವಿ ಅಂತಂದರೆ ಈ ಲೈಸೆನ್ಸ್ ತೊಗೊಳ್ಳೇಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ 2 ವಿಧ ಬರುತ್ತೆ ಸರ್. ಅಂದರೆ FSSAI ಲೈಸೆನ್ಸ್ ಒಂದು ಬರುತ್ತೆ, ಆಮೇಲೆ FSSAI ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಇವಾಗ ಒಂದು ಉದ್ಯಮಿ ಇದ್ದಾರೆ ಅಂತಂದರೆ ಅವ್ರದ್ದು ಆದಾಯ 12 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರು FSSAI ಲೈಸೆನ್ಸ್ ತೊಗೋಬೇಕಾಗತ್ತೆ. ಆಮೇಲೆ ಅವರು ಆದಾಯ 12 ಲಕ್ಷಕ್ಕಿಂತ ಕೆಳಗಡೆ ಇದ್ದರೆ FSSAI ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸಾಕು. ಸೊ ಇದನ್ನು ನಾವು 2 ರೀತಿ ಮಾಡ್ಕೋಬೋದು. ಒಂದು ಸಲ ನಾವು ಲೈಸೆನ್ಸ್ ತೊಗೊಂಡ್ರೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಇನ್ನೊಂದು ಯಾವ ಥರ ಇರುತ್ತೆ ಅಂತಂದರೆ 1 ವರ್ಷ ಅಷ್ಟೇ ವ್ಯಾಲಿಡಿಟಿ ಇರುತ್ತೆ. ಅದನ್ನು ನಾವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೋದು, ಇಲ್ಲಾಂದರೆ 5 ವರ್ಷ ಆದ ನಂತರನೂ ನಾವು ರಿನ್ಯೂವಲ್ ಮಾಡಿಸ್ಕೋಬೋದು. ಇದು ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಅಂತ ಇರ್ತಾರೆ. ಅವ್ರ ಹತ್ರ ನಾವು ಅಪ್ರೋಚ್ ಆದಾಗ ಅವರು ಸೈಟ್ಗೆ ಬಂದು ವಿಸಿಟ್ ಮಾಡಿ ನಾವು ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಸ್ವಚ್ಛತೆ ಕಾಪಾಡ್ತಾ ಇದ್ದೀವಾ ಇಲ್ವೋ ಅದನ್ನೆಲ್ಲ ನೋಡ್ಕೊಂಡು ಆ ಥರ ನಮಗೆ ಲೈಸೆನ್ಸ್ನ ಇಶ್ಯೂ ಮಾಡ್ತಾರೆ ಸರ್. ಈಗ ಲೈಸೆನ್ಸನ್ನು ಇಶ್ಯೂ ಮಾಡೋದು ಉತ್ಪನ್ನಕ್ಕೋ ಅಥವಾ ಇಂಡಸ್ಟ್ರಿಗೋ? ಸೊ ಉತ್ಪನ್ನಕ್ಕೆ ಸರ್. ಉತ್ಪನ್ನಕ್ಕೆ ನಂಬರ್ನ ಇಶ್ಯೂ ಮಾಡ್ತಾರೆ. ಈಗ ಅವರು ಜೋಳದ ರೊಟ್ಟಿ ಮಾಡಿದ್ರೆ ಅದಕ್ಕೊಂದು ನಂಬರು, ಮತ್ತೆ ಉದ್ದಿನ ಹಪ್ಪಳಕ್ಕೆ ಒಂದು ನಂಬರ್. ಇಲ್ಲ ಸರ್, ಅಂದರೆ ಒಂದ್ಸಲ ಲೈಸೆನ್ಸ್ ಇಶ್ಯೂ ಮಾಡಿದ್ರೆ ಅದನ್ನು ಅವರು ಇಂಡಸ್ಟ್ರಿಯಲ್ಲಿ ಏನೇನು ಆಹಾರ ಉತ್ಪಾದನೆ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದಕ್ಕೆಲ್ಲ ನಾವು ಆ ಲೈಸೆನ್ಸ್ ನಂಬರ್ ಹಾಕೋಬಹುದು ಸರ್. ಅಂದ್ರೆ ಅದನ್ನ ಇಂಡಸ್ಟ್ರಿಗೆ ಕೊಡ್ತಾರೆ ಸರ್. ಒಂದು ಲೈಸೆನ್ಸ್ ಫರ್ಮ್ ಹೆಸರಿಗೆ ಕೊಡ್ತಾರೆ ಸರ್ ಅಲ್ವಾ? ಆ ನಂಬರ್ನ ಹಾಕೋಬೇಕು, ಪ್ಯಾಕಿಂಗ್ ಎಲ್ಲ ಪ್ಯಾಕಿಂಗ್ ಲೇಬಲಿಂಗ್ ಮಾಡ್ಕೊಂಡು ನಾವು ಮಾರ್ಕೆಟ್ಗೆ ಕಮರ್ಷಿಯಲೈಸ್ ಮಾಡ್ಕೋಬೋದು ಸರ್. ಓಕೆ. ಅಶ್ವಿನಿ ಮೇಡಮ್, ಈಗ ನಿಮ್ಮ ಉತ್ಪನ್ನಗಳು ಏನೇನು ಇನ್ನೊಮ್ಮೆ ಹೇಳ್ತೀರಾ ಸರ್? ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಸೆಂಡಿಗೆ, ಚಟ್ನಿ ಪುಡಿಗಳು. ಚಟ್ನಿ ಪುಡಿಗಳು ಅಂದ್ರೇನು? ಶೇಂಗಾ ಚಟ್ನಿ ಪುಡಿ, ಕಡಲೆಬೇಳೆ ಚಟ್ನಿ ಪುಡಿ, ಅದು ಇನ್ನೊಂದು 2 ಥರ ಬರುತ್ತೆ ಸರ್. ಖಾರ, ರೊಟ್ಟಿ ಖಾರ. ಅದು ಯಜಮಾನ್ರ ಕೈಲಿ ಮಾಡಿಸ್ತೀರಾ? ಇಲ್ಲ ಸರ್, ನಾವೇ ಮಾಡ್ತೀವಿ. ಮತ್ತೆ ಮರ್ತೇ ಬಿಟ್ಟಿದ್ದೀರಿ? ಅದೆಲ್ಲ ಬರುತ್ತೆ ಸರ್. 4 ಥರ ಚಟ್ನಿ ಪುಡಿ ಮಾಡ್ತೀವಿ ಸರ್. ಮತ್ತು ರೊಟ್ಟಿಗೆ ಖಾರ ಮಾಡ್ತೀವಿ, ಉಪ್ಪಿನಕಾಯಿ ಮಾಡ್ತಾ ಇದೀವಿ ಸರ್. ಇವಾಗ ಎಲ್ಲ ಕೇಳ್ತಾ ಇರೋದ್ರಿಂದ. ರೊಟ್ಟಿ ಖಾರ ಅಂದ್ರಲ್ಲ, ಏನಂಗಂದ್ರೆ? ರೊಟ್ಟಿಗೆ ಖಾರ ಅಂದರೆ ಕೆಂಪು ಖಾರ ಬರುತ್ತೆ ಸರ್. ಅದಕ್ಕೆ ಸ್ವೀಟು ಮಿಕ್ಸ್ ಮಾಡಿರ್ತಾರೆ. ಅದು ಮೇಲೆಲ್ಲ ರೊಟ್ಟಿಗೆ ಹಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಅದು ಹೊರಗಡೆ ಹೋದರೆ ಆರಾಮಾಗಿ ತಗೊಂಡು ಹೋಗ್ಬೋದು. ಆಮೇಲೆ ಚಟ್ನಿ ಪುಡಿ ಮತ್ತು ಇವಾಗ ಉಪ್ಪಿನಕಾಯಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ಅದೇನು ಉಪ್ಪಿನಕಾಯಿ ಮೇಲೆ ಎಲ್ಲ ಕೇಳ್ತಾ ಇದ್ದಾರೆ ಸರ್, ಉಪ್ಪಿನಕಾಯಿ ಮಾಡ್ಕೊಡಿ ಅಂತ. ಯಾವ್ಯಾವ್ದ್ರದ್ದು ಮಾಡ್ತೀರಿ ಉಪ್ಪಿನಕಾಯಿ? ನಿಂಬೆಕಾಯಿ ಮತ್ತು ಈಗ ಸದ್ಯಕ್ಕೆ ನಿಂಬೆಕಾಯಿ ಮಾಡ್ತಾ ಇದೀವಿ ಸರ್. ಇನ್ನು ಯಾವುದು ಪ್ರೊಸೆಸಿಂಗ್ ಮಾಡಿಲ್ಲ. ಹಾಕೊಂಡಿದ್ದೀರಾ ನಿಂಬೆ ಗಿಡ? ಇಲ್ಲ ಸರ್, ತಗೋತೀವಿ ಸರ್, ಮೈಸೂರಲ್ಲಿ ತಗೋತೀರಾ. ಈಗ ಸದ್ಯಕ್ಕೆ ಇಷ್ಟೇ ಉತ್ಪನ್ನ? ಹೌದು ಸರ್. ಜೋಳದ ರೊಟ್ಟಿ ಬಿಟ್ರಿ? ಜೋಳದ ರೊಟ್ಟಿ ಮಾಡ್ತಾ ಇದೀವಿ ಸರ್. ಅಲ್ವಾ? ಮತ್ತೆ ಅದೇ ಫೇಮಸ್ ಅಲ್ವಾ ನಿಮ್ದು? ಉದ್ದಿನ ಹಪ್ಪಳ ಫೇಮಸ್ ಸರ್. ಜೋಳದ ರೊಟ್ಟಿ ಇವಾಗ ಮಾಡ್ತಾ ಇರೋದು. ಹೌದಾ? ವರಶ್ರೀ ಉದ್ದಿನ ಹಪ್ಪಳ ಅಂತಾನೆ ಹೆಸರು ಕೊಟ್ಟಿರೋದು. ಆಯ್ತಮ್ಮ. ಈಗ ಇದನ್ನೆಲ್ಲ ಮಾಡೋದಕ್ಕೆ ಪ್ರತ್ಯೇಕವಾದ ಒಂದು ಜಾಗ ಮಾಡ್ಕೊಂಡಿದ್ದೀರಾ? ಇದೆ ಸರ್. ಮನೆಯಲ್ಲೇ ಮಾಡ್ತಾ ಇದೀವಿ ಸರ್. ಹೌದಾ? ಮನೆ ವಿಶಾಲವಾಗಿದೆ, ಹಂಗಾಗಿ ಮನೆಯಲ್ಲೇ ಮಾಡ್ತಾ ಇದೀವಿ. ಆಯ್ತಮ್ಮ. ಈಗ ಏನೇನು ಉಪಕರಣಗಳು, ಸಲಕರಣೆಗಳನ್ನು ಇಟ್ಕೊಂಡಿದ್ದೀರಿ ಸರ್? ಈಗ ಹಪ್ಪಳಕ್ಕೆ ಕಲ್ಸೋದಕ್ಕೆ ದೊಡ್ಡ ಜಾರ್ ತರ ಇಟ್ಕೊಂಡಿದೀವಿ. ಮತ್ತೆ ಹಪ್ಪಳದ ಗುಂಡು, ಮಣೆಗಳು, ಮಿಷಿನ್ನು ಎಲ್ಲ ಇಟ್ಕೊಂಡಿದೀವಿ. ಹಿಟ್ಟು ಕಲ್ಸಕ್ಕೆ ಏನು ಇಟ್ಕೊಂಡಿಲ್ಲ ಸರ್, ಮನೇಲೆ ಕೈಯಲ್ಲೇ ಮಾಡ್ತಾ ಇದೀವಿ. ಇವಾಗ ಕಷ್ಟ ಆಗಲ್ವೇ? ನಮ್ಮ ಕಷ್ಟ ಆಗಿದೆ ಸರ್. ಅದಕ್ಕೆ ಈಗ ಮಿಷಿನ್ ತಗೋಬೇಕು ಅಂತ ಪ್ರೊಸೆಸಿಂಗ್ ಅಲ್ಲಿ ಇದೀವಿ. ಅದೇ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯದ್ದು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ ಸರ್. PMFME. ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದೀವಿ ಸರ್. ಹೌದಾ? ಯೋಜನೆ ಬಗ್ಗೆ ಹೆಂಗ್ ಗೊತ್ತಾಯ್ತು ನಮ್ಗೆ? ಅಂದ್ರೆ ಸರ್ ವಿಡಿಯೋಸ್ಗಳು ತುಂಬಾ ನೋಡ್ತೀನಿ ಸರ್ ಮೊಬೈಲಲ್ಲಿ, ಹಂಗಾಗಿ ಅದರಲ್ಲಿ ವಿಡಿಯೋಸಲ್ಲಿ ಗೊತ್ತಾಯ್ತು ಸರ್. ನೀವು ಬರೀ ವಿಡಿಯೋನೇ ನೋಡ್ಕೊಂಡಿದ್ರೆ ಅಪ್ಲೈ ಮಾಡೋರು ಯಾರು? ಇಲ್ಲ ಸರ್, ಸಂಜೆ ಟೈಮಲ್ಲಿ ವಿಡಿಯೋ ನೋಡಿಕೊಂಡು ಅದು ನಂಜನಗೂಡಲ್ಲಿ ಬಂದು DRP ಮೀಟ್ ಮಾಡಿ ಅಂತ ಹೇಳಿದ್ರು. ಅವ್ರನ್ನ ಮೀಟ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರ್. ಹೌದಾ? ಹೌದು ಸರ್. ಅಂದರೆ PMFME ಯೋಜನೆ ಅಡಿನಲ್ಲಿ ಸಾಲ ಸೌಲಭ್ಯನ ಪಡ್ಕೋಬೇಕು ಅಂತ. ಹೌದು ಸರ್. ಅಂದರೆ ಇನ್ನೂ ಒಂಚೂರು ದೊಡ್ಡದಾಗಿ ಮಾಡೋಣ, ದೊಡ್ಡ ಸ್ಕೇಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ಈಗ ಸದ್ಯಕ್ಕೆ ಪಾತ್ರೆ, ತಪ್ಪಲೆ ಇಂಥವನ್ನೇ ಇಟ್ಕೊಂಡು ಎಲ್ಲ ಅದೇ ಸರ್, ಲೇಬರಲ್ಲಿ ಮಾಡಿಸ್ತಾ ಇದೀವಿ ಸರ್. ಹೌದಾ?
ಅಂದ್ರೆ ಈಗ ಲೇಬರರ್ಸ್ ಮಾಡೋರೆಲ್ಲ ತಲೆಗೆ ಒಂದು ಪ್ಲಾಸ್ಟಿಕ್ ಟೋಪಿ ಹಾಕೋತೀವಿ ಸರ್. ಅದೆಲ್ಲ ಏನಾದ್ರು ಸಿಗುತ್ತೆ, ಕೂದಲೆಲ್ಲ ಬರುತ್ತೆ ಅಂತ ನೀಟಾಗಿ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಹೌದಾ? ಈಗ ಏನು ಪ್ರೊಡಕ್ಷನ್ ಕೆಪಾಸಿಟಿ ನಿಮ್ಮದು? ಅಂದರೆ ಎಷ್ಟು ಉದ್ದಿನ ಹಪ್ಪಳನ ಮಾಡ್ತೀರಿ ಸರ್? ಒಂದು ದಿನಕ್ಕೆ ಲೇಬರ್ ಕರ್ಕೊಂಡ್ರೆ 1,500 ಮಾಡ್ತಾ ಇದ್ದೀವಿ ಸರ್. 1,500? ಅದೇ ಹಪ್ಪಳ ಒತ್ತೋದಕ್ಕೆಲ್ಲ ಮಿಷಿನ್ ಇಟ್ಕೊಂಡಿದ್ದೀರೇನೋ ಅಥವಾ ಕೈಯಲ್ಲೇ ಮಾಡೋದು? ಇಲ್ಲ ಸರ್, ಒಂದು ಸ್ಮಾಲ್ ಮಿಷಿನ್ ಬರುತ್ತೆ, ಅದ್ರಲ್ಲಿ ಪ್ರೆಸ್ ಮಾಡ್ಕೋತೀವಿ, ಮತ್ತೆ ಲಟ್ಟಣಿಗೆ ಲಟ್ಟಿಸ್ತೀವಿ. ಈಗ ಯಾವ ಥರ ಕಲ್ತ್ಕೊಂಡ್ರಮ್ಮ ಇದನ್ನೆಲ್ಲ? ಸರ್ ನಮ್ಗೆ ಅವಾಗ್ಲಿಂದನೂ ಗೊತ್ತಿತ್ತು ಸರ್, ಅದು ಮನೆಗೆ ಮಾಡ್ಕೋತಾ ಇದ್ವಿ, ಚೆನ್ನಾಗಿ ಇಟ್ಕೊಂಡು ಮನೇಲೆಲ್ಲ ತಿನ್ಕೋತಾ ಇದ್ವಿ. ಇವಾಗ ಮನೆಯಲ್ಲಿ ಸುಮ್ಮನೆ ಕೂತಿರೋಕ್ಕಾಗದೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂತು ಸರ್. ಮಿಕ್ಸ್ ಮಾಡಲ್ವಲ್ಲ ಸರ್ ಏನೋ, ಉದ್ದಿನ ಕಾಳು ಪ್ಯೂರ್ ಮಾತ್ರ ಹಾಕೋದು. ಮತ್ತು ಖಾರ ಫೋನ್ ಮಾಡ್ತಾರೆ, ನಮಗೆ ಖಾರ ಜಾಸ್ತಿ ಬೇಕು, ಜೀರಿಗೆ ಜಾಸ್ತಿ ಬೇಕು ಅಂತೆಲ್ಲ ಕಾಲ್ ಮಾಡಿ ಮಾತಾಡ್ತಾರೆ ಸರ್ ಎಲ್ಲ. ಅಂದರೆ ಜನರಿಗೆ ಹೇಗೆ ಬೇಕು ಹಾಗೆ ಮಾಡ್ಕೊಡೋದು ಉದ್ದಿನ ಹಪ್ಪಳ ತಯಾರು ಮಾಡಿಕೊಡ್ತೀರಿ. ಮತ್ತು ಬೆಳ್ಳುಳ್ಳಿ ಬೇಡ ಅಂತ ಕೇಳ್ತಾರೆ ಸರ್, ಅವಾಗ ಅವ್ರಿಗೆ ಬೆಳ್ಳುಳ್ಳಿ ಇಲ್ಲದೆ ಮಾಡ್ಕೊಡ್ತೀವಿ. ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಪ್ರಾಡಕ್ಟ್ ಮಾಡ್ಕೊಡ್ತಾ ಇದ್ದೀವಿ ಸರ್. ಈಗ ನೋಡಿದ್ರ 100 ಬೇಕು ಅಂದರೆ 100ಕ್ಕೂ ಅದೇ ಥರ ಮಾಡ್ಕೊಡ್ತೀವಿ. ಈ ಮದುವೆ ಸಮಾರಂಭಗಳು ಎಲ್ಲ ಒಂದು 10,000 5,000 ಹಂಗೆಲ್ಲ ಆರ್ಡರ್ ತೊಗೋತಾ ಇದ್ದೀವಿ ಸರ್. ಹೌದಾ? ಹೌದು ಸರ್. ನೋಡಿದ್ರಾ, ಅಶ್ವಿನಿ ಅವರು ದೊಡ್ಡ ಉದ್ದಿಮೆದಾರರು ಆಗ್ಬಿಡ್ತೀರಿ. ಆಗಬೇಕು ಸರ್. ಅಲ್ವಾ? ಹೌದು ಸರ್. ಅಲ್ಲಮ್ಮ, ಈಗ ಒಂದು ವಿಚಾರ ಹೇಳಿ, ನೀವು ಹಳ್ಳಿಯಲ್ಲಿದ್ದವರು, ವಿದ್ಯಾಭ್ಯಾಸ ಕಡಿಮೆ ಆದರೂ ನಿಮಗೇನು ಎಡ್ರು ತೊಡ್ರು ಸಮಸ್ಯೆಗಳು ಏನಾಗ್ಲಿಲ್ವೇನಮ್ಮ? ಇಲ್ಲ ಸರ್, ಆ ಥರದ್ದೇನೂ ಆಗಿಲ್ಲ ಸರ್. ಅಂದ್ರೆ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ ಸರ್. ಅಂದ್ರೆ ನಮ್ಮ ಮನೇಲಿ ಮಾರಲಿಂಗ್ ಸಪೋರ್ಟ್ ಚೆನ್ನಾಗಿದೆ ಸರ್. ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಮಾವ, ನಮ್ಮ ಓರ್ಗಿತ್ತಿ, ನಮ್ಮ ಅಜ್ಜಿನೂ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ತಾಯಿ ಎಲ್ಲ ಮಾಡ್ತೀವಿ ಸರ್ ಸಂಜೆವರೆಗೂ. ನಿಮ್ಮ ಅಜ್ಜಿಗೆ ಎಷ್ಟು ವಯಸ್ಸು? 75 ಸರ್. ಅವರು ಸಂಜೆವರೆಗೆ ನಮ್ಮ ಥರನೇ ಹಪ್ಪಳ ಒತ್ತುತ್ತಾರೆ ಸರ್ ಕೂತ್ಕೊಂಡು. ಪರವಾಗಿಲ್ಲಮ್ಮ. ಅಂದರೆ ಅಜ್ಜಿ, ಮಗಳು, ಮೊಮ್ಮಗಳು 3 ಜನ ಸೇರಿ ಮತ್ತೆ ನಮ್ಮ ಓರ್ಗಿತ್ತಿ ಎಲ್ಲ ಮಾಡ್ತಾ ಇದೀವಿ ಸರ್. ಅಲ್ವಾ? ಒಬ್ರು ಮಾಡೋಕ್ಕಾಗಲ್ಲ ಸರ್ ಇದನ್ನ. ಆಯ್ತಮ್ಮ, ಈಗ ಮನೆ ಮಟ್ಟಿಗೆ ನೀವೇನೋ ಸಣ್ಣ ಪುಟ್ಟದ ಮಾಡ್ಕೋತಾ ಇದ್ರಿ, ಈಗ ಇದನ್ನ ದೊಡ್ಡ ಪ್ರಮಾಣಕ್ಕೆ ನೀವು ಜಾಸ್ತಿ ಮಾಡ್ಕೊಂಡ್ರಲ್ಲ, ಅವಾಗ ಎಷ್ಟು ಹಿಟ್ಟಿಗೆ ಎಷ್ಟು ಹಾಕ್ಬೇಕು ಏನು? ಅದನ್ನ ಅಳ್ತೆಗೆ ತಗೊಂಡಿದ್ವಿ ಸರ್. 1 kg ಇಟ್ಕೊಂಡಿದ್ವಿ, ಆಮೇಲೆ 5 kg, ಆಮೇಲೆ 10 kg, ಈಗ 20 kg ಕಲಿಸ್ತೀವಿ ಸರ್ ದಿನಕ್ಕೆ. ಅದೇ ಪ್ರಮಾಣನ ಜಾಸ್ತಿ ಮಾಡ್ಕೊಂಡ್ವಿ ಸರ್. ನೀವು ಆ ಥರದ್ರಲ್ಲೆಲ್ಲ ಏನಾದರೂ ತರಬೇತಿಯನ್ನು ಕೊಡ್ತೀರಾ ಗೃಹ ವಿಜ್ಞಾನ ವಿಭಾಗದಲ್ಲಿ? ಯಾಕೆಂದರೆ ಹೆಣ್ಮಕ್ಳು ಯಾರು ಈ ತರಹ ಏನು ಉದ್ಯೋಗಗಳನ್ನು ಮಾಡ್ತಾರಲ್ಲ, ಅಂಥವ್ರಿಗೆ ತಾವು ತರಬೇತಿಗಳನ್ನು ಏನಾದರೂ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಥರ ಫುಡ್ ರಿಲೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡ್ತೀವಿ ಸರ್. ಅದರಲ್ಲಿ ಈ ಥರ ಯಾವುದಾದ್ರೂ ಹೊಸದಾಗಿ ಉತ್ಪತ್ತಿ ಆಗೋ ಎಂಟರ್ಪ್ರಿನರ್ಸ್ ಏನು ಇಂಟ್ರೆಸ್ಟೆಡ್ ಇರುತ್ತಾರಲ್ಲ ಸರ್, ಅವರಿಗೆ ನಾವು 2 days 3 days ಎಲ್ಲ ಟ್ರೈನಿಂಗ್ ಮಾಡ್ತಾ ಇರ್ತೀವಿ ಸರ್. ಈಗ ನಾಟ್ ಓನ್ಲಿ ಅಂದರೆ ನಮಗೆ ಉದ್ದಿನ ಹಪ್ಪಳ ಆ ಥರ ಅಷ್ಟೇ ಅಲ್ಲ, ಬೇರೆ ಥರ ಮಸಾಲೆ ಪದಾರ್ಥಗಳು ಮಾಡೋದು, ಆಮೇಲೆ ಬೇಕರಿ ಐಟಮ್ಸ್ಗಳು ಮಾಡೋದು, ಆಮೇಲೆ ಈ ಥರ ಒಟ್ಟು ಗೃಹ ಉದ್ಯೋಗಕ್ಕೆ ಏನೇನು ಸೀಮಿತ ಇರುತ್ತೆ ಆ ಥರ ಎಲ್ಲ ಟ್ರೈನಿಂಗ್ಸ್ಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಆರ್ಗನೈಸ್ ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ನಮ್ಮ ICRGSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ಸಂಸ್ಕರಣಾ ಘಟಕ ಮತ್ತು ತರಬೇತಿ ಕೇಂದ್ರ ಅಂತ ಒಂದು ನಾವು 2009 ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ CFTRI ಮೈಸೂರಲ್ಲಿ ಇದೆ ಅಲ್ಲ ಸರ್, ಅವರ ಒಂದು ಸಹಯೋಗದಲ್ಲಿಯೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಸಂಸ್ಕರಣಾ ಘಟಕ ಸ್ಥಾಪನೆ ಆಗಿದೆ ಸರ್. ಅಲ್ಲಿ ಭಾಳಷ್ಟು ಎಲ್ಲ ನಮಗೆ ಉದ್ಯಮಿಗಳಿಗೆ ಏನೇನು ಬೇಕು ಎಲ್ಲ ಮಷಿನ್ಗಳಿದ್ದಾವೆ. ಸೊ ಅವರಿಗೆ ನಾವು ಸ್ಟಾರ್ಟಿಂಗಿಂದ ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಪ್ರಾಡಕ್ಟ್ಸ್ನ ಯಾವ ರೀತಿ ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಅದಕ್ಕೆ ಏನೇನು ಬೇಕು, ಬ್ರ್ಯಾಂಡಿಂಗು, ಲೇಬ್ಲಿಂಗು ಆ ಥರ ಎಲ್ಲ ಬೇಕು, ಏನೇನು ಬೇಕು ಎಲ್ಲ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವರಿಗೆ ನಾವು ಒಂದು ಹೊಸದಾಗಿ ಉದ್ಯಮಶೀಲತೆಯನ್ನು ಕೊಡ್ತೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅದು ಅಲ್ಲದೆ ಮತ್ತು ಇನ್ನೊಂದು ಮಡಿಕೆ ಮಾಡೋ ಟ್ರೈನಿಂಗ್ ಘಟಕನೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಸೊ ಅಲ್ಲಿ ಕೂಡ ಇನ್ಕ್ಯುಬೇಟರ್ಸ್ಗಳಿದ್ದಾರೆ ಸರ್. ಅಲ್ಲೇ ಎಲ್ಲ ಮಾಡ್ಕೊಂಡು ಮಡಿಕೆ ಮಾಡಿ ಎಲ್ಲ ಲಾರ್ಜ್ ಸ್ಕೇಲಲ್ಲಿ ಬೇರೆ ಬೇರೆ ಊರುಗಳೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಮ್ಮ ಆಹಾರ ಸಂಸ್ಕರಣಾ ಘಟಕದಲ್ಲಿ ಒಬ್ಬರು ಆಲ್ರೆಡಿ ಉದ್ಯಮಿಗಳಾಗಿದ್ದಾರೆ. ಅವರು ಮೈಸೂರಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಗೆ ಆಮೇಲೆ ಬೇರೆ ಬೇರೆ ಊರುಗಳಿಗೆಲ್ಲ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಸರ್. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಥ್ರೋನೇ ಎಲ್ಲ ಟ್ರೈನಿಂಗ್ ಎಲ್ಲ ತಗೊಂಡು. ಏನೇನು ಚಾಲೆಂಜಸ್ ಬಂದವಮ್ಮ ಅಶ್ವಿನಿ? ನೀವೇನೋ ಬಹಳ ಸುಲಭವಾಗಿ ಹೇಳ್ತಾ ಇದ್ದೀರಿ, ಆದರೆ ಅದಷ್ಟು ನೀವು ಹೇಳಿದಷ್ಟು ಸರಳವಾಗಿಲ್ಲ ಸರ್. ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ಅಂದ್ರೆ ಏನೇನು ಎದುರಿಸಿದ್ರಿ? ಹಪ್ಪಳನ ಮಾಡೋಕ್ಕಾಗಲ್ಲ ಸರ್ ದಿನ ಸಂಜೆವರೆಗೂ. ಆರೋಗ್ಯಕರವಾಗೂ ತುಂಬ ಸಮಸ್ಯೆ ಆಯಿತು, ಮಾಡೋಕ್ಕಾಗದೆ. ಮತ್ತು ಜನಗಳು ಮಾರೋಕ್ಕಾಗುತ್ತಾ, ಲೇಬರ್ಸ್ಗಳು ಅಕ್ಕಪ್ಪ ಎಲ್ಲ ಮಾಡೋಕ್ಕಾಗುತ್ತಾ ಇವ್ರು ಕೇಳಿ ಅಂತಂದರು. ಆದರೂ ಬಿಡದೆ ನಾವು ಮನೆಯವರೇ ಮಾಡಬೇಕು ಅಂತ ಕಷ್ಟಪಟ್ಟು ದಿನ ಸಂಜೆ ಒಂದು 8-9 ಗಂಟೆವರೆಗೂ ಹಪ್ಪಳ ಒತ್ತಿದ್ವಿ, ಕೊಟ್ವಿ.
ಆದರೂ ಆರ್ಡ್ರ್ ಬಂದರೆ ಕೊಡೋಕ್ಕೆ ಮಿಸ್ ಅಂತೂ ಮಾಡಲ್ಲ ಸರ್. ಎಷ್ಟೇ ಕಷ್ಟ ಆದ್ರೂ ಒಂದು 12 ಗಂಟೆವರೆಗೂ ಮಾಡ್ತೀವಿ ಸರ್. ಲೇಬರ್ಸ್ ಇಲ್ಲದೆ ಹೋದರೆ ಲೇಬರ್ಸ್ಗಳು ಬರಲ್ಲ ಸರ್, ಅದು ಇದು ಅಂತ ಹೇಳ್ತಾರೆ. ಆದ್ರೂ ನಾವು ಮಾರೋಕ್ಕಾಗತ್ತೆ, ಇವ್ರು ಮಾಡ್ತಾವ್ರಲ್ಲ, ಏನು ಕೊಡ್ತಾರಾ ಏನು ಅಂತೆಲ್ಲ ಕೇಳಿದ್ರು. ಹೋಗುತ್ತಾ ನಿಮಗೆ ಅಂತ ಕೇಳಿದ್ರು ಎಲ್ಲ. ಆದರೆ ಏನೋ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂದರೆ ಜನಸಂಪರ್ಕ ಜಾಸ್ತಿ ಬಳಸಿದ್ವಿ ಸರ್. ಅದರಿಂದ ನಮಗೆ ಹಪ್ಪಳ ಮಾರ್ಕೆಟಿಂಗ್ ಆಗ್ತು ಸರ್. ಅಲ್ಲ ಬೇಕೇನಮ್ಮ ಇಷ್ಟೊಂದು ಕಷ್ಟಪಡೋದು? ಜಮೀನಿದೆ, ಆರಾಮಾಗಿ ಇದಿರಲ್ವಾ? ಸರ್ ಎಲ್ಲ ಹಂಗೆ ಅಂತಾರೆ, ಇವ್ರಿಗೆ ಏನಿಗೆ ಬೇಕು ಅಂತ ಕೇಳ್ತಾರೆ. ಅದೇ ನಾನು ಕೇಳ್ತಿರೋದು. ಅಂದರೆ ಸರ್ ನಮಗೆ ಖುಷಿ ಕೊಡ್ತಾ ಇದೆ ಸರ್ ಈ ಕೆಲಸ, ಅದರಿಂದ ಮಾಡಲೇಬೇಕು ಅಂತ ಸರ್. ಹೌದಾ? ಹೌದು ಸರ್. ಅಂದರೆ ನಿಮಗೆ ಒಬ್ಬ ಉದ್ಯಮಿ ಅಂತ ಅನ್ನಿಸ್ಕೋಬೇಕು ಅಂತ ಆಸೆ ಇದೆ? ಆಸೆ ಇದೆ ಸರ್. ಅಲ್ವಾ? ಯಾಕೆ ಬಂತ ಆಸೆ? ಅಂದರೆ ಅವಾಗ್ಲಿಂದನೂ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ರು. ಹಂಗಾಗಿ ಬಿಸ್ನೆಸ್ ಬಗ್ಗೆ ನಮಗೆ ಒಂದು ಸ್ವಲ್ಪ ಒಲವಿತ್ತು ಯಾವಾಗ್ಲೂ. ಮತ್ತು ನಮ್ಮ ಮನೆಯವರು ಸುಧಾ ಬಿಸ್ನೆಸ್ ಮಾಡ್ತಾರೆ. ನಮ್ಮ ಪ್ರಾವಿಷನ್ ಸ್ಟೋರ್ ಇದೆ, ಅಲ್ಲಿ ಹೆಂಗಾಗುತ್ತೆ ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಬಂದು. ಹಾಗಾಗಿ ನಾವು ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದ್ವಿ ಸರ್. ಓಕೆ. ಅಂದರೆ ನಿಮ್ಮ ಮನೆಯವರೇ ಮಾಡ್ತಿದ್ರಲ್ಲ, ಆ ಬಿಸ್ನೆಸ್ಸೇ ಮುಂದುವರಿಸ್ಬೋದಿತ್ತಲ್ಲ? ಸರ್ ಹಳ್ಳಿಗಳಲ್ಲೆಲ್ಲ ಹೋಗಲ್ಲ ಅಲ್ವಾ ಸರ್, ಅದರಿಂದ ನಾವು ಪ್ರಾವಿಷನ್ ಸ್ಟೋರ್ಗೆ ಹೋಗಲ್ಲ ಸರ್, ಮನೇಲೇ ಮಾಡಬೇಕು ಅಂತ ಶುರು ಮಾಡಿದ್ವಿ ಸರ್. ಅಂದರೆ ನೀವೇ ಉದ್ಯಮಿ ಆಗಬೇಕು ಅಂತ ಆಸೆ ನಿಮಗೆ? ಹೌದು ಸರ್. ಮಹಿಳಾ ಉದ್ಯಮಿ ಅಂತ ಅನ್ನಿಸ್ಕೋಬೇಕು ಅಂತ ಆಸೆ ಇದೆ ಅಲ್ವಾ? ಹೌದು ಸರ್. ಅಂದರೆ ಏನೇ ಎಡರು ತೊಡರು ಬಂದರೂ ಅದನ್ನ ಎದುರಿಸ್ತೀವಿ ಸರ್. ಎದುರಿಸ್ತೀರಿ ಅಲ್ವಾ? ಈಗ ಮೊದಲನೇದೇ ದುಡ್ಡಿಂದಮ್ಮ ಬರೋದು. ಹೌದು ಸರ್. ಅದಕ್ಕೇನು ಮಾಡಿದ್ರಿ ಸರ್? ಸ್ಮಾಲ್ ಸ್ಕೇಲ್ ಅಲ್ವಾ, ಒಂದು 9,000 2,000 ಅಲ್ವಾ. ಹಿಂಗ ನಮ್ಮ ಮನೇಲಿ ಕೂಡಿಟ್ಟಿರೋದು ಇಟ್ಟತ್ತಲ್ಲ ನಮ್ಮ ಹತ್ರನೇ, ಅಂದ್ರೆ ನೀವೇ ಕೂಡಿಟ್ಕೊಂಡಿದ್ರ? ಅದನ್ನೇ ಹಾಕೊಂಡು ಮಾಡಿದ್ವಿ ಸರ್. ಹೌದಾ? ಅಂದ್ರೆ ಏನಾರ ಸ್ವಸಹಾಯ ಗುಂಪು ಅಂತ? ಇಲ್ಲ ಸರ್, ಆ ಥರದಕ್ಕೆ ಏನಕ್ಕೂ ಹೋಗಿಲ್ಲ ಸರ್ ನಾವು. ಮತ್ತೆ ದುಡ್ಡೆಲ್ಲಿ ಕೂಡಿಟ್ರಿ ಸರ್? ಈಗ ಮನೇಲಿ ಕೊಡ್ತಿದ್ರಲ್ಲ ಸರ್, ಹಬ್ಬ ಅದಕ್ಕೆಲ್ಲ ಕೊಡ್ತಿದ್ರಲ್ಲ, ಅದೆಲ್ಲ ಎತ್ತಿಟ್ಕೊಂಡಿದ್ವಿ. ಫಸ್ಟ್ ಎಷ್ಟು ಬಂಡವಾಳ ಹಾಕಿ ನಿಮ್ಮ ಉದ್ದಿಮೆ ಶುರು ಮಾಡಿದ್ರಿ? 9,000 ಶುರು ಮಾಡಿದ್ವಿ ಸರ್. 9,000? ಓಹೋ. ಈಗ ಎಷ್ಟಾಗಿದೆ ಬಂಡವಾಳ? ಈಗ 1 ಲಕ್ಷ, 1.5 ಲಕ್ಷ. ಪರವಾಗಿಲ್ಲ. ಎಷ್ಟು ದಿನದಲ್ಲಿ ಆಗಿದೆಯಮ್ಮ? ಒಂದು 9-10 ತಿಂಗಳಾಯ್ತು ಸರ್. ಪರವಾಗಿಲ್ವೇ? ನೋಡಿ, ಬ್ಯಾಂಕಲ್ಲಿ ಇಟ್ಟರು ಅಷ್ಟೊಂದು ದುಡ್ಡು ಬರ್ತಿತ್ತಿಲ್ಲ. 10 ತಿಂಗಳಾಯ್ತು ಸರ್. ಅಂದರೆ ಶ್ರಮ ಅಷ್ಟೇ ಇದೆ ಸರ್ ಅದಕ್ಕೆ. ಮತ್ತೆ ಶ್ರಮ ಕೈ ಕೆಸರಾದಲ್ಲೇ ಬಾಯಿ ಮೊಸರಾಗುತ್ತೆ ನಮ್ಮ. 9,000ನ 1 ಲಕ್ಷದವರೆಗೆ ಬಳಸಿದ್ದಾರೆ ದೀಪಕ್ ಅವರೇ. ಆಯ್ತಮ್ಮ, ನಿಮ್ದೊಂಚೂರು ಬಿಸ್ನೆಸ್ ಸೀಕ್ರೆಟ್ ನಮಗೂ ಹೇಳ್ಕೊಡಿ. ಇಲ್ಲ ಸರ್, ಹೇಳ್ಕೊಡಲ್ಲ ಸರ್ ಅದನ್ನು. ಅಲ್ಲಮ್ಮ, ಹೇಗೆ ಮಾರೋದ್ರಿ ಅನ್ನೋದು ಹೇಳಿ ಸರ್. ಅದೇ ಜನಸಂಪರ್ಕದಿಂದನೇ ಮಾರಿದ್ವಿ ಅಷ್ಟೇ ಸರ್. ಅಂದರೆ ದಿನ ಒಬ್ಬರು ಫೋನ್ ಮಾಡೋದು, ಈಗ ನಮ್ಮ ಊರ್ಗಿತ್ತೆ ಅವ್ರಿಗೆ ರಿಲೇಷನ್ಸ್ ಫೋನ್ ಮಾಡೋದು. ನಮ್ಮ ತಂಗಿ JCL ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಲೆಕ್ಚರರ್ಸ್ಗಳೆಲ್ಲ ತೊಗೊಂಡ್ರು. ಮತ್ತು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಮನೆಯವ್ರ ಅಂಗಡಿಲಿ ಸ್ವಲ್ಪ ಇಟ್ಕೋತಾರೆ, ಅಲ್ಲೊಂದು ಸ್ವಲ್ಪ ಇದು ಮಾಡಿದ್ರು. ಅಂದರೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಏನಾದ್ರು ಕೊಡ್ತೀರಾ? ಇಲ್ಲ ಸರ್, ಹಂಗೆಲ್ಲ ಕೊಡಲ್ಲ. ಒಲೆ ಉದ್ದಿನ ಹಪ್ಪಳ ತಗೊಂಡ್ರೆ ಚಟ್ನಿ ಪುಡಿ? ಇಲ್ಲ ಸರ್, ಒಂದು ಉದ್ದಿನ ಹಪ್ಪಳಕ್ಕೆ ಏನು ಪ್ರೈಸ್ ಇದೆ ಅದೇ ಸರ್ ಕೊಡೋದು. ಆಯಿತು ತಾಯಿ. ಈಗ ಪ್ರೈಸಿಂಗನ್ನು ಹೇಗೆ, ಬೆಲೆನ ಹೇಗೆ ನಿಗದಿ ಮಾಡ್ತೀರಿ ಸರ್? ಈಗ ನಮ್ಮ KGಗೆ ಎಷ್ಟಾಗುತ್ತೆ ಅಂತ ನೋಡಿದ್ವಿ ಸರ್, ಹಪ್ಪಳ ಎಷ್ಟು ಬರುತ್ತೆ ಅಂತ ನೋಡಿದ್ವಿ. ಅದರಲ್ಲಿ 3/4 ಭಾಗ ಹೋದ್ರೂ 1/4 ಭಾಗ ಉಳಿಲಿ ಅಂತ ಅದನ್ನು ಪ್ರೈಸ್ ಫಿಕ್ಸ್ ಮಾಡ್ಕೊಂಡ್ವಿ ಸರ್. ಅಂದರೆ 1/4 ಭಾಗ ಆದಾಯ ಇದೆ? 1/4 ಭಾಗ ಆದಾಯ ಬರುತ್ತೆ ಸರ್. ಲೇಬರ್ ಬಂದರೆ 1/4 ಭಾಗ, ಲೇಬರ್ ಇಲ್ಲ ಅಂದರೆ ಅರ್ಧನೇ ಸಿಗುತ್ತೆ ಸರ್. ಅಲ್ವಾ? ಲೇಬರ್ಗೆ ಜಾಸ್ತಿ ಹೋಗುತ್ತೆ ಸರ್. ಅಲ್ಲಮ್ಮ, ಆದರೂ ನೀವೇ ಮನೆ ಕೆಲಸನೂ ಮಾಡಿ ಈ ಕೆಲಸನೂ ಮಾಡಿಕೊಂಡು ಕಷ್ಟಪಡ್ತಾ ಇದ್ದೀವಿ ಸರ್. ಮುಂದೆ ಒಂದಷ್ಟು ಜನ ಕೆಲಸಗಾರರನ್ನ ಇಟ್ಕೊಂಡು ಮಾಡಬೇಕು ಅಂತ ಇವಾಗ ಸರ್ ಒಂದು 4 ಜನ ಬರ್ತಾರೆ. 4 ಜನ ಒತ್ತುತ್ತಾ ಇದ್ದಾರೆ ಹಪ್ಪಳನ. ಈಗ ಮತ್ತೆ ರೊಟ್ಟಿ ಚಟ್ನಿ ಪುಡಿ ಎಲ್ಲ ಮಾಡಿದ್ವಿ. ಮತ್ತು ಮಿಷಿನ್ಸ್ ಎಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀವಿ. ಮಿಷಿನ್ಸ್ ಎಲ್ಲ ಬಂದರೆ ಲೇಬರ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗ್ತಾರೆ. PMFMನಲ್ಲಿ ಏನಾದ್ರು ಸಾಲ ಮಾಡಿ ತಗೋಬೇಕು ಅಂತ ಮಾಡ್ಕೋತೀರಿ? ಮಾಡ್ತೀವಿ ಸರ್. ಅಲ್ವಾ? ಇಲ್ಲ ಸರ್, ಅಪ್ಲಿಕೇಶನ್ ಮೂವ್ ಆಗಿದೆ, ಇವಾಗ ಕೇಳಕ್ಕೆ ಹೋಗ್ತಾ ಇದ್ದೀವಿ ಸರ್. ಚಿಕ್ಕ ವಯಸ್ಸಿಂದಲೇ ಇದೇ ಥರ ಛಲನ ನಿಮ್ಮದು? ಹೌದು ಸರ್, ಎಲ್ಲ ಹಂಗೆ ಮಾಡ್ಕೊಂಡು ಬಂದಿರೋದು. ಅಲ್ವಾ? ಹೌದು. ಇದು ಬಿಟ್ಟು ಇನ್ನೇನಾದ್ರು ಮಾಡಿದ್ರೆ ಹೇಳಿ. ಇಲ್ಲ ಸರ್, ಒಂದು ಮನೆ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ. ಓಕೆ, ನೋಡಿದ್ರಾ? ಹೇಳಿ ದೀಪಕ್ ಅವರೇ, ಈಗ ಉದ್ಯಮಿಗಳಾಗೋರಿಗೆ ಏನೇನು ಎಡರು ತೊಡರುಗಳಿರ್ತವೆ, ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ. ಮತ್ತು ಎಲ್ಲರೂ ಹೇಳ್ತಾರೆ ನಾವು ಹಪ್ಪಳ ಮಾಡ್ತೀವಿ, ಸಂಡಿಗೆ ಮಾಡ್ತೀವಿ, ಉಪ್ಪಿನಕಾಯಿ ಮಾಡ್ತೀವಿ ಅಂತ. ಎಲ್ಲರೂ ಮಾಡಿದ್ರೆ ಅದನ್ನು ಮಾರೋದು ಹೇಗೆ? ಖರೀದಿದಾರ ಎಲ್ಲಿರ್ತಾರೆ? ಹೇಗೆ? ಅದ್ರ ಬಗ್ಗೆ ಒಂದಷ್ಟು. ಸರ್, ಮುಖ್ಯವಾಗಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಹೊಸದಾಗಿ ಹೊರಹೊಮ್ಮುವ ಉದ್ಯಮಿಗಳೇನಿರ್ತಾರಲ್ಲ ಸರ್, ಅವರಿಗೆ ಭಾಳಷ್ಟು ತೊಂದರೆಗಳಿರ್ತವೆ, ಚಾಲೆಂಜಸ್ಗಳಿರ್ತವೆ. ಎಕ್ಸಾಂಪಲ್ ನಾವು ಇವರಿಗೆ ಅಶ್ವಿನರಿಗೆ ತೊಗೋಬೋದು. ಅವರು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅವರಿಗೆ ಭಾಳಷ್ಟು ಚಾಲೆಂಜಸ್ಗಳು ಬಂದು ನಾವು ಅವರಿಗೆ ಇಂಟರ್ವ್ಯೂ ಮಾಡಿದ್ವಿ. ಭಾಳಷ್ಟು ಚಾಲೆಂಜಸ್ ಸರ್, ನಮ್ಮ ಸ್ಟಾರ್ಟಿಂಗ್ಗೆ ಮಾರ್ಕೆಟಿಂಗ್ ಆಗ್ತಾ ಇರಲಿಲ್ಲ, ನಮಗೊಂದು ಮಾರ್ಕೆಟಿಂಗ್ ಚಾನಲ್ ಒದಗಿಸ್ಕೊಡಿ ಅಂತ
ಅಂತಂದರು. ಸೊ ಅವಾಗ ಅವ್ರೇನು ಚಾಲೆಂಜಸ್ ಫೇಸ್ ಮಾಡಿದ ಅಂದರೆ ಅವ್ರಿಗೆ ಸೇಲ್ ಆಗಿದೆ ಪ್ರಾಡಕ್ಟು, ಬಟ್ ಅವ್ರು ಏನಂತಾರೆ ನಮ್ಗೆ ಒಂದು ಒಳ್ಳೆಯ ಉದ್ಯಮ ಮಟ್ಟಕ್ಕೆ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡ್ರು. ಸೊ ಆವಾಗ ನಾವೇನು ಮಾಡಿದ್ವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹತ್ರ ಅವರಿಗೆ ಒಂದು ಕಿಸಾನ್ ಸಮೃದ್ಧಿ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ ಸರ್ ನಮ್ಮದು ICR ಇಂದ, ಅಂದರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಿಂದ ಒಂದು ಕಿಸಾನ್ ಸಮೃದ್ಧಿ ಅಂತ ಒಂದು ಲೋಗೋ ಮಾಡಿದ್ದಾರೆ ಸರ್. ಸೊ ಆ ಲೋಗೋ ಮುಖಾಂತರ ನಾವು ಅವ್ರದ್ದು ಪ್ರಾಡಕ್ಟ್ಸ್ನ ನಾವು ಥ್ರೂ ಔಟ್ ಇಂಡಿಯಾ ಎಲ್ಲಾದರೂ ನಾವು ಮಾರ್ಕೆಟಿಂಗ್ಗೆ ಕಳಿಸ್ಬೋದು ಮತ್ತು ಅವರಿಗೆ ಒಂದು ಒಳ್ಳೆಯ ಬೇಡಿಕೆ ಬರುತ್ತೆ. ಸೊ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ಚಾಲೆಂಜಸ್ ಇರುತ್ತೆ ಸರ್. ಅಂದರೆ ಮಾರ್ಕೆಟಿಂಗ್ ಮಾಡೋದು, ಅವ್ರಿಗೆ ಸರಿಯಾದ ಮಾರ್ಕೆಟಿಂಗ್ ಚಾನಲ್ ಗೊತ್ತಿರಲ್ಲ, ಮತ್ತು ಆಮೇಲೆ ಎಲ್ಲಿ ಸೇಲ್ ಮಾಡಬೇಕಂತ ಗೊತ್ತಿರಲ್ಲ, ಮತ್ತು ಅವ್ರ ಪ್ರಾಡಕ್ಟ್ಸ್ ಯಾವ ಥರ ಬೇಡಿಕೆ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸರ್. ಯಾಕಂದರೆ ನೀಡ್ ಬೇಸ್ಡ್ ಅಂತೀವಲ್ಲ ಸರ್ ನಾವು, ಯಾರಿಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ಅದು ಮುಖ್ಯವಾಗಿ ಅವ್ರಿಗೆ ಗೊತ್ತಿರಲ್ಲ. ಸೊ ಈಗ ನಾನು ಎಕ್ಸಾಂಪಲ್ ಹೇಳಬೇಕಂತಂದರೆ, ಈಗ ಉದ್ದಿನ ಹಪ್ಪಳ ಡೈಲಿ ಫುಡ್ಗೆ ನಮಗೆ ಬೇಕಾಗುತ್ತೆ, ಆ ಥರ ಅವರಿಗೆ ಅದರಿಂದ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿದೆ ಸರ್. ಈಗ ಫಾರ್ ಎಕ್ಸಾಂಪಲು ಡೈಲಿ ನಾವು ಊಟ ಮಾಡಬೇಕಾದ್ರೆ ಉದ್ದಿನ ಹಪ್ಪಳ ಬೇಕೇ ಆಗುತ್ತೆ ನಮಗೆ. ಸೊ ಅದು ಒಂದು ಮಾರ್ಕೆಟಿಂಗ್ ನಾವು ಇದು ಮಾಡ್ಕೋಬೋದು. ಒಂದು ಬೇಸಿಕ್ಕಾಗಿ ಡೈಲಿ ಯೂಸ್ ಆಗೋವಂಥ ಪ್ರಾಡಕ್ಟ್ಸನ್ನ ನಾವು ರೈತರಿಗೆ ಆ ಥರ ಸಲಹೆ ಕೊಟ್ಟು ಆ ರೀತಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನಾವು ಸಲಹೆ ಕೊಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ, ನಾವು ನಮ್ಮ ICRGSS ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಅಥವಾ ಈ ಥರ ಹೊಸ ಇರುವ ಉದ್ಯಮಗಳಿಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ತಾ ಇದೆ. ಅಂದರೆ ಅವರಿಗೆ ಮಹಿಳೆಯರಿಗೆ ವಿಶೇಷವಾದ ಚಾಲೆಂಜಸ್ ಏನಾದ್ರು ಇರುತ್ತೆ ಅಂತ ಅನ್ಸುತ್ತಾ ಈ ಥರ ಉದ್ಯಮ ಮಾಡೋರಿಗೆ? ಚಾಲೆಂಜಸ್ ಇರುತ್ತೆ ಸರ್. ಯಾಕಂದರೆ ಅವರಿಗೆ ಭಾಳಷ್ಟು ಮಾಹಿತಿಗಳು ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ಅವ್ರು ಹೇಳಿದ್ರು, ಈಗ ಅವರೇನೋ ಮೊಬೈಲಲ್ಲಿ ನೋಡಿ ನಮ್ಮ KVK ಸಹಾಯ ತೊಗೊಂಡು ಈ ಥರ ಎಲ್ಲ ಸ್ಕೀಮ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ರು, ಮಾಡ್ಕೊಂಡ್ರು. ಬಟ್ ಕೆಲವು ಮಹಿಳೆಯರಿಗೆ ಏನಿರುತ್ತೆ ಅಂತಂದರೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಅಂದರೆ ಈಗ ಲೋನ್ ಯಾವ ಥರ ಅಪ್ಲೈ ಮಾಡೋದು, ಅದನ್ನು ಯಾವ ರೀತಿ ನಮ್ಮ ಸಬ್ಸಿಡಿ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಆ ಥರ ಚಾಲೆಂಜಸ್ಸು ಫೇಸ್ ಮಾಡ್ತಾ ಇರ್ತಾರೆ. ಆಮೇಲೆ ಅವರಿಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಲೋನ್ಗಳ ಅಥವಾ ಹಣದ ಒಂದು ಕುಂದುಕೊರತೆಗಳಿರುತ್ತೆ. ಸೊ ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಮುಖಾಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮೂಲಕ ನಾವು ಅವ್ರಿಗೆ ಏನು ಮಾಡ್ಬೋದು ಅಂತಂದರೆ, ಈ ರೀತಿ ಸ್ಕೀಮ್ಗಳಿದ್ದಾವೆ, ಈ ಸ್ಕೀಮ್ಗಳ ಸಹಾಯನೂ ತೊಗೋಬೋದು. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ PMFFB ಅಂಡರಲ್ಲಿ 10 ಲಕ್ಷ ಲೋನ್ ತೊಗೊಂಡ್ರೆ ಅವರಿಗೆ 35% ಸಬ್ಸಿಡಿ ಇರುತ್ತೆ. ಅಂದರೆ 10 ಲಕ್ಷದಲ್ಲಿ 3.5 ಲಕ್ಷ ಸಬ್ಸಿಡಿ ಇರುತ್ತೆ. ಸೊ ಆ ರೀತಿ ತೊಂದರೆಗಳು ಅವರಿಗೆ ಗೊತ್ತಿರಲ್ಲ, ಚಾಲೆಂಜಸ್ಗಳು ಫೇಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ಅವರಿಗೆ ತಿಳಿಸ್ಕೊಟ್ಟು ಒಂದು ಒಳ್ಳೆಯ ಉದ್ಯಮ ಮಟ್ಟಕ್ಕೆ ನಾವು ಕರ್ಕೊಂಡು ಹೋಗ್ಬೋದು ಸರ್. ಅಶ್ವಿನಿ ಅವರೇ, ಬಹುತೇಕ ಪ್ರತಿಯೊಬ್ಬರ ಮನೆಯಲ್ಲೂ ಉದ್ದಿನ ಹಪ್ಪಳ ಮಾಡ್ತಾರೆ. ಈ ಅಶ್ವಿನಿ ಅವರು ಮಾಡೋ ಉದ್ದಿನ ಹಪ್ಪಳದ ವಿಶೇಷತೆ ಏನಮ್ಮ? ಅಂದರೆ ಸರ್, ಈಗ ಬೇರೆ ಹಪ್ಪಳಕ್ಕೆ ಸರ್ ಈಗ ಸುಟ್ಟಾಗ ಅದು ಕೆಂಪಾಗುತ್ತೆ, ಅದು ಸುತ್ತೆಲ್ಲ ಸೀಕೊಂಡಂಗೆ ಆಗುತ್ತೆ. ನಮ್ಮ ಹಪ್ಪಳ ಸರ್ ಪ್ಯೂರ್ ವೈಟಾಗಿ ಬರುತ್ತೆ. ಏನಕ್ಕೆ ಅಂದರೆ ನಾವು ಯಾವುದೂ ಮಿಕ್ಸ್ ಮಾಡಲ್ಲ, ಪ್ಯೂರ್ ಉದ್ದಿನ ಬೇಳೆ ಮತ್ತು ಖಾರ. ಎಲ್ಲರೂ ಅಷ್ಟೇ ಅಲ್ವೇ ಮಾಡೋದು? ಅಂದರೆ ಮಿಕ್ಸ್ ಮಾಡಿದ್ರೆ ಸರ್ ಕೆಂಪಾಗುತ್ತೆ ಅದು ಸರ್. ಏನು ಮಿಕ್ಸ್ ಮಾಡೋದು ಅಂದರೆ ಹೆಸರು ಬೇಳೆ ಮತ್ತೆ ಮೈದಾ ಅದೆಲ್ಲ ಮಿಕ್ಸ್ ಮಾಡಿದ್ರೆ ಹಪ್ಪಳ ಕ್ವಾಂಟಿಟಿ ಹೋಗುತ್ತೆ ಸರ್. ಮೆಣಸು, ಜೀರಿಗೆ ಅದಷ್ಟೇ ಹಾಕಿ ಮಾಡ್ತೀವಿ ಸರ್ ನಾವು. ಹೇಳ್ಕೊಟ್ಬಿಟ್ರಿ ಮತ್ತೆ ನನಗೆ ಹೆಂಗ್ ಗೊತ್ತ? ನೀವು ಕೇಳ್ಬಿಟ್ರಲ್ಲ ಸರ್, ಈಗ ಹಂಗಾಗಿ ಹೇಳ್ಕೊಟ್ಬಿಟ್ವಿ. ಅಂದ್ರೆ ಪೂರ್ತಿ ಹೇಳ್ಕೊಟ್ಟಿಲ್ಲ ಅಲ್ವಾ? ಹೌದು ಸರ್. ಅಂದ್ರೆ ಈಗ ನಾನ್ ಮಾಡಕ್ ಹೋದ್ರೆ ಸರಿ ಅಶ್ವಿನಿ ಮಾಡೋ ಆಗಲ್ಲ ಸರ್, ಅದು ಆಗಲ್ಲ. ಉದ್ದಿನ ಕಾಳು ಎಲ್ಲಿ ಖರೀದಿ ಮಾಡ್ತೀರಿ? ಸಂತೆಪೇಟೆಲ್ ಖರೀದಿ ಮಾಡ್ತೀವಿ. ಹೌದೇ? ಅದನ್ನು ಯಾರೋ ಒಬ್ಬರನ್ನೇ ಇಟ್ಕೊಂಡಿದ್ದೀರಾ? ಇಲ್ಲ, ನಮ್ಮ ಮನೆಯವರೇ ಹೋಗ್ತಾರಲ್ಲ ಸರ್. ಹೌದಾ? ಪ್ರಾವಿಜನ್ ಸ್ಟೋರ್ಗೆ ಸಾಮಾನು ಹಾಕಕ್ಕೆ ಅವಾಗೆ ತಂದು ಕೊಡ್ತಾರೆ. ಒಂದಂತ ರೈತರಿಂದಲೇ ಖರೀದಿ ಮಾಡಬಹುದು ಅಂತ ಇವಾಗ ಮಾಡಿ ಅಂತ ಹೇಳಿದ್ದಾರೆ ಸರ್. ಈಗ ದೀಪಕ್ ಸರ್ ಈಗ ಮಾಡ್ಕೊಂಡು ಅದೇ ಸಿಪ್ಪೆ ತೆಗೆ ಮಿಷಿನ್ ತಗೊಳ್ಳೋಣ ಅಂತ ಇದೀವಿ ಸರ್. ಹೌದೇ? ನೋಡಿದ್ರ ಅದನ್ನು ಒಂದ್ ಹೆಜ್ಜೆ ಮುಂದೆ ಹೋಗಿದ್ದೀರಿ. ಹೌದು ಸರ್. ಅಲ್ವಾ? ಇನ್ನೊಬ್ಬ ಯಾರೋ ರೈತನಿಗೆ ಅನುಕೂಲ ಆಗುತ್ತೆ. ನೀವು ರೈತ ಮಹಿಳೆನೇ ಅಲ್ವಾ ತಾಯಿ? ಹೌದು ಸರ್. ಇನ್ನೊಬ್ಬ ರೈತನಿಂದ ನೇರವಾಗಿ ಖರೀದಿ ಮಾಡಿದ್ರೆ ಅವನಿಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ, ನಿಮಗೆ ಒಳ್ಳೆ. ಅದೇ ಸರ್ ಹೇಳ್ಕೊಟ್ರು ಸರ್, ಇವಾಗ ತಗೋಬಿಡಿ ನೀವು ಲಾರ್ಜ್ ಸ್ಕೇಲಲ್ಲಿ ತಗೊಂಡು ಸಿಪ್ಪೆ ತಗೊಂಡು ಮಾಡಿ ಅಂತ ಸರ್. ಈಗ ಅಂದಾಜು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಬಂಡವಾಳ ಹಾಕಿ ನೀವು ಈ ಬಿಸ್ನೆಸ್ ಅನ್ನ ಬೆಳೆಸಬಹುದು ಅಂತ ನೀವು ಅನ್ಕೊಂಡಿದ್ದೀರಿ? ಸರ್ ಅದೇ ಈಗ ಒಂದು 5 lakhs ಆಗ್ತಾ ಇದೀವಿ ಸರ್ ನಾವು ಲೋನ್ಗೆ. ಸಾಕು ಸರ್, ಆಮೇಲೆ ಸಾಲ ಬಂದ್ರೆ ಕಟ್ಟಕ್ಕಾಗಲ್ಲ ಸರ್, ಆಮೇಲೆ ಜಾಸ್ತಿ ಅದೇ ಕಟ್ಟಬೇಕು ಅನ್ನೋ ಇದೆಯಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಆಮೇಲೆ ಯಾವ ಬ್ಯಾಂಕಿಗೆ ಅರ್ಜಿ ಹಾಕಿದ್ರಿ? ಕರ್ನಾಟಕ ಬ್ಯಾಂಕ್ ಹಾಕಿದ್ದೀವಿ. ಹೌದಾ? ಓಕೆ. ಈಗ 5 ಲಕ್ಷ ಸಾಲಕ್ಕೆ PMFME ಯೋಜನೆ ಅಡಿನಲ್ಲಿ ಏನೇನ್ ಮಾಡ್ಕೋಬೇಕು ಅಂತಿದ್ದೀರಿ? ಅದರಲ್ಲಿ ಸರ್ ಒಂದು ಕಲಸ ಮಿಷಿನು, ಇಟ್ಟು ಕಲಸ ಮಿಷಿನು, ಒಂದು ಅಪ್ಪಟ್ಟು ತೆಗಿಯೋ ಮಿಷಿನು, ಮತ್ತೆ ಒಂದು ಮಿಲ್ಲು, ತೂಕ ಮಾಡೋಕ್ಕೆ ಒಂದು ಮಿಷಿನು, ಅಷ್ಟಕ್ಕೆ ಅದು ಅಷ್ಟಾಗುತ್ತೆ ಸರ್ ಬಡ್ಜೆಟ್. ಎಲ್ಲಿ ನೋಡ್ಕೊಂಬಂದ್ರಿ ಹೋಗಿ? ಸರ್ ಈಗ ಕೊಯಮತ್ತೂರಲ್ಲಿ ನೋಡಿದ್ದೀವಿ. ಓ, ಕೊಯಮತ್ತೂರ್ಗೆ ಹೋಗಿ ಬಂದ್ರಿ? ಮೈಸೂರಲ್ಲೂ ನೋಡಿದ್ದೀವಿ ಸರ್. ಹೌದಾ? ಪ್ಯಾಕಿಂಗ್ ಮಾಡೋ ಮಿಷಿನ್ ಅವೆಲ್ಲ ಏನು ಬೇಡ ಸರ್? ಅದೆಲ್ಲ ಲಾರ್ಜ್ ಸ್ಕೇಲ್ ಆಗುತ್ತೆ ಸರ್. ಹೌದಾ?
ಸದ್ಯಕ್ಕೆ ಬೇಡ ಅಂತ. ಸದ್ಯಕ್ಕೆ ಬೇಡ ಸರ್, ಹಾಂ, ಸದ್ಯಕ್ಕೆ ಬೇಡ. ಓಕೆ ಓಕೆ. ಈಗ 5 ಲಕ್ಷ ರೂಪಾಯಿ ನೀವು ಸಾಲ ಮಾಡ್ತೀರಿ, ಸಬ್ಸಿಡಿ ಹಣ ಕಳೆದು ಉಳಿದ ಹಣಕ್ಕೆ ಎಷ್ಟು ಕಂತು ಬರುತ್ತೆ ಅಂತ ಹೇಳಿದಾರೆ ಸರ್? ಅವರು 5 ವರ್ಷ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಹೌದಾ? ಅಂದರೆ ತಿಂಗಳಿಗೆ ಎಷ್ಟು ತೀರಿಸ್ಬೇಕು? ಒಂದು 8,500 9,000 ಬರುತ್ತಂತೆ ಸರ್. ಹೌದೇ? ಮತ್ತೆ ಅಷ್ಟು ತೀರಿಸ್ತೀನಿ ಇನ್ನೂ ನಂಬಿಕೆ ಇದೆಯಾ? ಅದಕ್ಕೆ ಸರ್ ಅಷ್ಟೆಲ್ಲ ಮಾಡ್ಕೊಂಡಿರೋದು. 10 lakhs ಮಾಡಿ ಅಂದರು ಸರ್ ಅವರು. ಅಷ್ಟೆಲ್ಲ ಬಜೆಟ್ ಕಟ್ಟೋಕ್ಕಾಗಲ್ಲ ಸರ್ ನಮ್ಮ ಕೈಯಲ್ಲಿ ಅಲ್ವಾ? ಅದೇ ಅದೇ ಮುಂದಿನ ದಿನದಲ್ಲಿ ಲಾರ್ಜ್ ಸ್ಕೇಲಲ್ಲಿ ಹೋದ್ರೆ ತಗೋತೀವಿ ಸರ್ ನೆಕ್ಸ್ಟ್ ಮಿಷಿನ್ಸ್ಗಳು. ನಿಧಾನಕ್ಕೆ ಬೆಳಿಬೇಕು. ಹೌದು ಸರ್. ಅಲ್ವಾ ನಮ್ಮ? ಹೌದು ಸರ್. ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀರಿ. ಹೌದು ಸರ್. ಈಗ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಪ್ರತ್ಯೇಕವಾದ ಒಂದು ಬಿಲ್ಡಿಂಗು ಆ ಥರದ್ದು ಇದೆ ಸರ್, ಜಾಗ ಇದೆ ಸರ್ ತುಂಬ. ಓ, ಮೊದಲೇ ದೊಡ್ಡದ ಮನೆ ಕಟ್ಬಿಟ್ಟಿದ್ದೀರಾ ಅಲ್ವಾ? ಹೌದು ಸರ್. ಅಂದ್ರೆ ಮುಂಚೆನೇ ಆಲೋಚನೆ ಮಾಡಿದ್ರಾ? ಏನಾರು ಇಲ್ಲ ಸರ್, ಸುಮ್ಮನೆ ದೊಡ್ಡ ಮನೆ ಮಾಡಬೇಕು ಅಂತ ಮಾಡಿದ್ವಿ ಸರ್. ಇವಾಗ ಹೆಲ್ಪ್ ಆಗ್ತಾ ಇದೆ ಸರ್ ಅದು. ಅಲ್ವಾ? ಅಲ್ಲೇ ನಿಮ್ಮ ಇಂಡಸ್ಟ್ರಿನೂ ಕೂಡ ಮಾಡ್ತಾ ಇದೀವಿ ಸರ್. ಈಗ ಹಣಕಾಸಿಗೆ ಯೋಚನೆ ಇಲ್ಲ. ಹೌದು ಸರ್. ಮಾರುಕಟ್ಟೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಅಲ್ವಾ? ಹೌದು ಸರ್. ಅಂದ್ರೆ ನೀವು ಈ ಸೋಷಿಯಲ್ ಮೀಡಿಯಾ ಅದನ್ನು ಬಳಸ್ತೀರಾ? ಇಲ್ಲ ಸರ್, ಏನಿಲ್ಲ ಸರ್. ಅಲ್ಲಮ್ಮ, ಈಗ ನೀವೇ ಹೇಳಿದ್ರಲ್ಲ ಯೂಟ್ಯೂಬ್ ನೋಡ್ತೀನಿ, ಇನ್ನೇನೋ ನೋಡ್ತೀನಿ ಅಂದ್ರೆ ಏನಾದ್ರು ಈ ಥರದಕ್ಕೆ ಇವಾಗ ನೋಡಿರೋದು ಸರ್. ಅಂದ್ರೆ ಜನಸಂಪರ್ಕದಿಂದನೇ ಸಿಕ್ತು ಸರ್ ನಮಗೆ ಮಾರ್ಕೆಟಿಂಗ್ ಅಲ್ವಾ? ಹೌದು ಸರ್. ಬಾಯಿಂದ ಬಾಯಿಗೆ ಉದ್ದಿನ ಹಪ್ಪಳದ ರುಚಿ ಹರಡಿ ಎಲ್ಲ ನಿಮಗೆ ಫೋನ್ ಮಾಡ್ತಾರೆ. ಹೌದು ಸರ್. ಅಂದ್ರೆ ನಿಮ್ಗೊಂಥರ ಖುಷಿ ಅನ್ಸುತ್ತಾ ಅಶ್ವಿನಿ ಅವರೇ? ಹೌದು ಸರ್, ತುಂಬಾ ಖುಷಿ ಆಗುತ್ತೆ ಸರ್. ನಾನೇ ಒಂದು ಉದ್ಯೋಗ ಮಾಡ್ತಾ ಇದ್ದೀವಿ ಅಂತ. ಅಂದ್ರೆ ನಮ್ಮ ಮನೆಯಲ್ಲಿ ಮಾರಲಿಂಗ್ ಸಪೋರ್ಟ್ ಚೆನ್ನಾಗಿದೆ ಸರ್. ನಾವು ಮಾಡಕ್ ಆಗ್ತಿರ್ಲಿಲ್ಲ, ಅವ್ರ ಸಪೋರ್ಟ್ ಇಂದ ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ನಾವು ಒಬ್ಬರೇ ಅಂತೂ ಮಾಡಕ್ ಆಗ್ತಿರ್ಲಿಲ್ಲ ಸರ್ ಅದನ್ನ. ಅಲ್ವಾ? ಹೌದು ಸರ್. ಅಲ್ಲ, ಯಾವಾಗಲೂ ಅಷ್ಟೇ ಕುಟುಂಬನೇ ಸಹಕರಿಸಬೇಕು. ಮತ್ತೆ ನಿಮಗೂ ಏನೋ ಒಂದು ಪ್ರೀತಿ ಇರಬೇಕು, ನಮ್ಮ ಸಹಕಾರದಿಂದ ಆಗ್ತಾ ಇದೆ ಅಂತ. ಹೌದು ಸರ್. ನಾನು ಅನ್ನೋಕ್ಕಿಂತ ನಾವು ಅನ್ಬೇಕು. ಹೌದು ಸರ್. ಅಲ್ವೇನಮ್ಮ? ಹೌದು ಸರ್. ಅದೇ ನೋಡಿ, ತಲೆಮಾಂತರದಿಂದ ಬಿಸ್ನೆಸ್ ನಿಮ್ಮ ಕುಟುಂಬದಲ್ಲೇ ಇತ್ತು. ಹೌದು ಸರ್, ಬಿಸ್ನೆಸ್ ಅವಾಗ್ಲಿಂದನೂ ಇತ್ತು ಅಲ್ವಾ? ಹೇಳಿ ಸರ್ ದೀಪಕ್ ಅವರೇ, ಈಗ ಈ ತರಹ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆನೂ ಉದ್ಯಮಶೀಲರಾಗ್ತಾ ಹೊರಟ್ರೆ ಏನು ಬದಲಾವಣೆನ ನಾವು ಗಮನಿಸ್ಬೋದು? ವ್ಯವಸಾಯದಲ್ಲಿ ಏನು ಅಭಿವೃದ್ಧಿ ಆಗ್ಬೋದು? ಕೃಷಿ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗ್ಬೋದು? ಸರ್, ಮುಖ್ಯವಾಗಿ ಈಗ ನಾವು ನೋಡ್ಬೇಕಂತಂದರೆ ನಮ್ಮ ಭಾರತದಲ್ಲಿ ಕೃಷಿಯಲ್ಲಿ ಕೊಯ್ಲು ಆದ ನಂತರ ಸಾಕಷ್ಟು ವೇಸ್ಟ್ ಆಗ್ತದೆ ಸರ್. ಸ್ಪೆಷಲಿ ಫುಡ್ ಗ್ರೇನ್ಸ್ ಆಗಿರ್ಬೋದು, ಆಮೇಲೆ ಫ್ರೂಟ್ಸ್ ವೆಜಿಟೇಬಲ್ಸ್ ಭಾಳಷ್ಟು ವೇಸ್ಟ್ ಆಗ್ತಾಯಿದೆ. ಸೊ ಮುಖ್ಯವಾಗಿ ಹಳ್ಳಿಯಲ್ಲಿ ಚೇಂಜ್ ಆದರೆ ಸಿಟಿಲಿ ಚೇಂಜ್ ಆಗುತ್ತೆ ಸರ್. ನಮ್ಮ ಹಳ್ಳಿ ರೈತ ಮಹಿಳೆಯರು ಮುಖ್ಯ ಕಾರಣಕರ್ತರು. ಅಂದರೆ ಒಂದು ಒಳ್ಳೆಯ ರೀತಿಯ ಕೃಷಿ ಮಾಡದೆ ಅಲ್ಲದೆ ಕೃಷಿಯಿಂದ ಅದನ್ನು ಉದ್ಯಮ ರೂಪದಲ್ಲಿ ರೂಪಿಸ್ಕೊಂಡ್ರೆ, ಸೊ ನಾವು ಕೃಷಿಯಲ್ಲಿ ಏನು ಉತ್ಪಾದನೆ ಆಗುತ್ತೆ ಅದನ್ನು ವೇಸ್ಟ್ ಮಾಡೋದನ್ನು ತಡೆಗಟ್ಟಬಹುದು. ಅದು ಒಂದು ನ್ಯಾಷನಲ್ ಇಂಪಾರ್ಟೆನ್ಸ್ ನಮಗೆ, ವೇಸ್ಟ್ನ ಕಡಿಮೆ ಮಾಡೋದು. ಸೊ ಇದರಿಂದ ಭಾಳಷ್ಟು ಮಹಿಳಾ ಉದ್ಯಮಗಳು ಹೊರಹೊಮ್ತಾರೆ ಸರ್. ಅಂದರೆ ಅದರಿಂದ ವುಮನ್ ಎಂಪವರ್ಮೆಂಟ್ ಒಂದು ಜಾಸ್ತಿ ಆಗುತ್ತೆ ಸರ್ ನಮಗೆ. ನೋಡಿದ್ರ, ಎರಡನೇ ಹಸಿರು ಕ್ರಾಂತಿ ಅಶ್ವಿನಿ ಅವರೇ ನೀವು ಮಾಡಕ್ಕೆ ಹೊರಟಿರೋದು. ಹೌದು ಸರ್. ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ, ಅದನ್ನ ಬೇರೆಯವರಿಗೆ ತಲುಪಿಸುವಂಥದ್ದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೇಟೆಯವರ ಹಣ ಹಳ್ಳಿಗೆ ಹರಿತಾ ಇದೆ. ಹೌದು ಸರ್. ಅಲ್ವೇ? ಖುಷಿ ಆಗುತ್ತೆ. ಅದೇ ಆಮೇಲೆ ಮತ್ತೆ ಸುತ್ತೂರಲ್ಲಿ ಎಲ್ಲ ಕೇಳಿದ್ರು ಸರ್, ಕೈಯಲ್ಲಿ ಒತ್ತಿರೋದಾದ್ರೆ ನಮ್ಗಿಷ್ಟ, ಮಿಷಿನ್ದು ಬೇಡ ಅಂತ. ನೀವು ಫೋಟೋ ಹಾಕೊಂಡ್ಬಿಟ್ಟಿದ್ರ ಕೈಲಿ ಓದ್ತಾ ಇರೋದು ನೀವೆಲ್ಲ? ಎಲ್ಲ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ವಿ ಸರ್. ನೋಡಿದ್ರ, ಜಾಣ್ರು ನೀವು. ಹೌದು ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ಎಲ್ರಿಗೂ ಅನ್ಸುತ್ತೆ, ಇವತ್ತು ಮನೆಯಲ್ಲಿ ಮಾಡ್ತಾರಲ್ಲ ಗೃಹೋದ್ಯಮ, ಅಂಥವಕ್ಕೆ ಹೆಚ್ಚು ಬೇಡಿಕೆ ಇರುತ್ತೆ. ಹೌದು ಸರ್. ಈಗ ಸುತ್ತೂರು ಜಾತ್ರೆ ಒಂದ್ ಸರಿ, ಬೇರೆ ಇನ್ಯಾವ್ದಾದ್ರು ಜಾತ್ರೆಗೆ? ಇಲ್ಲ ಸರ್, ಇವಾಗ ಮೈಸೂರು ಸಂತೆ ಕೇಳ್ತಾ ಇದ್ದಾರೆ ಸರ್. ಹೌದಾ? ಆರ್ಡರ್ ಇರೋದ್ರಿಂದ ಅದನ್ನ ಮಾಡಕ್ ಆಗಲ್ಲ ಅಂತ ಹೇಳಿದೀವಿ ಸರ್. ಹೌದೇ? ಓಹೋ, ನಿಮಗೆ ಮಾರಕ್ ಆಗದಲೇ ಇರೋಷ್ಟು ಆರ್ಡರ್? ಅಲ್ಲ ಸರ್, ಈಗ ಲೇಬರ್ ಅಲ್ಲಿ ಬರ್ತಾ ಇಲ್ವಲ್ಲ ಸರ್, ಲೇಬರ್ಲಿ ಮಾಡಕ್ ಆಗ್ತಾ ಇಲ್ಲ. ಓಕೆ. ಆದ್ರೂ ನಿಮ್ಮ ಉದ್ಯಮವನ್ನ ಚೆನ್ನಾಗಿ ಕಟ್ಟಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಅಲ್ವಾ? ಹೌದು ಸರ್. ಇನ್ನೂ ಏನಾದ್ರು ಆಸೆಗಳಿದೆಯಾ? ಇಲ್ಲ ಸರ್, ಸಾಕು ಸರ್. ಅಲ್ವಾ? ಹೌದು ಸರ್. ಎಲ್ಲಾರು ಒಂದ್ ಕಡೆ ಅವಾರ್ಡ್ ತಗೋಬೇಕು ಅನ್ನೋ ಆಸೆ ಇಲ್ವೇ? ಬಂದ್ರೆ ನೋಡೋಣ ಸರ್. ಅಂತಿಮವಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ದೀಪಕ್ ಅವರೇ? ಸರ್, ಅಂತಿಮವಾಗಿ ಹೇಳಬೇಕಂತಂದರೆ ಸರ್, ಮುಖ್ಯವಾಗಿ ನಾವು ಕೃಷಿಕರನ್ನು ಅಥವಾ ರೈತ ಮಹಿಳೆಯರು ಏನಿರ್ತಾರಲ್ಲ ಅವರಿಗೆ ಕೃಷಿಗೆ ಅಷ್ಟೇ ಸೀಮಿತ ಆಗದೇನೆ ಸೊ ಒಂದು ಒಳ್ಳೆಯ ರೀತಿ ಉದ್ಯಮಿಗಳಾಗಿ ಸೃಷ್ಟಿ ಮಾಡಿದ್ರೆ ಸೊ ನಮಗೆ ಒಂದು ರಾಷ್ಟ್ರದ ಹೆಮ್ಮೆ ಸರ್ ಅದು. ಸೊ ಒಂದು ಮಹಿಳೆ ರೈತರಿಂದ ಉದ್ಯಮಿಗಳಾಗಿ ಕನ್ವರ್ಟ್ ಆಗೋದಕ್ಕೆ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ ಅವ್ರಿಗೆ. ಅದರಿಂದ ಒಂದು ಒಳ್ಳೆಯ ಉದ್ಯಮಿಗಳಾಗಬಹುದು. ಅದರಿಂದ ನಮಗೆ ಒಂದು ಒಳ್ಳೆಯ ಆದಾಯ ತರಿಸ್ಕೋಬೋದು ಸರ್. ಅದೇ ಒಂದು ಮುಖ್ಯ ಉದ್ದೇಶ ಸರ್.
ಮೂಲಭೂತವಾಗಿ ರೈತ ತಾನು ಬೆಳೆಯುವಂತಹ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಬೇಕು ಅನ್ನೋದಾದರೂ ಎಲ್ಲೋ ಒಂದು ಕಡೆ ನಮ್ಮ ಅಶ್ವಿನಿ ಅಂತ ಮಹಿಳೆ ಬೇರೆ ರೈತರು ಬೆಳೆದಂತಹ ಉತ್ಪನ್ನವನ್ನು ಖರೀದಿ ಮಾಡಿ ಮೌಲ್ಯವರ್ಧನೆ ಮಾಡಿದ್ರು ಅದು ದೊಡ್ಡ ವಿಚಾರ ಅಲ್ವೇ? ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಹೆಚ್ಚಿನ ಮಾಹಿತಿಗೆ ಅಶ್ವಿನಿ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ಓಕೆ ಸರ್, ದಯಮಾಡಿ ಹೇಳಿ. 8861346593. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 8861346593. ಇನ್ನೂ ಒಂದು ಸರಿ ಹೇಳ್ಬಿಡಿ. 8861346593. ತಮ್ಮದು ದೀಪಕ್ ಅವರೇ? 7798559212 ಸರ್. ಇನ್ನೊಂದು ಸರಿ ಹೇಳ್ತೀರಾ ಸರ್? 7798559212. ಇನ್ನೊಮ್ಮೆ 7798555212. ಒಳ್ಳೆಯದು ದೀಪಕ್ ಅವರೇ ಹಾಗೂ ಅಶ್ವಿನಿ ಅವರೇ, ಇದುವರೆಗೂ ಕೂಡ ಕೃಷಿಯ ಉದ್ಯಮಶೀಲತೆಯಿಂದ ಆಗುವಂತಹ ಪ್ರಯೋಜನಗಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ಅನುಭವಗಳಿಗೆ ಸಂಬಂಧಪಟ್ಟಂತೆ ಸ್ವಾರಸ್ಯಕರವಾಗಿ ಮಾಹಿತಿಯನ್ನು ನೀಡಿದಿರಿ. ಅಶ್ವಿನಿ ಮೇಡಮ್, ಒಳ್ಳೆಯದಾಗಲಿ, ಒಳ್ಳೆಯ ಉದ್ಯಮಿಯಾಗಿ ಬೆಳೆಯಿರಿ. ದೀಪಕ್ ಅವರೇ, ತಮಗೂ ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್.